ಸ್ಟಾರ್ಟ್ ಮಾಡೋಣ ಈಗ. ಆತ್ಮೀಯ ವಿದ್ಯಾರ್ಥಿಗಳೇ, ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ನಾವಿವತ್ತೊಂದು ಹೊಸ ಅಧ್ಯಾಯಕ್ಕೆ ಹೋಗೋಣ. ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಒಂದು ಏಕಾಗ್ರತೆ ಕಡೆಗೆ, ಅವಧಾನದ ಕಡೆಗೆ ಗಮನ ಹರಿಸೋಣ. ಅದಕ್ಕೊಂದು ಕಥೆಯನ್ನು ನಿಮಗೆ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಸತ್ಯಜಿತ್ ಎಂಬ ಒಂದು ಕುಟುಂಬ, ಅಂದ್ರೆ ದಂಪತಿ, ಆ ಕುಟುಂಬ ಒಂದು ಹಳ್ಳಿಯಲ್ಲಿ ವಾಸವಾಗುತ್ತಿತ್ತು. ಅವರ ಮೂಲ ಕಸುಬು ವ್ಯವಸಾಯವಾಗಿತ್ತು, ಅಂದ್ರೆ ಕೃಷಿಯಾಗಿತ್ತು. ನಿಮ್ಗೆ ಗೊತ್ತಿದೆ, ರೈತನನ್ನ ಭಾರತದ ಬೆನ್ನೆಲುಬು ಅಂತ ನಾವು ಕರಿತೀವಿ. ಆ ಒಬ್ಬ ಕೃಷಿಕರಾದಂತ ಹಲವಾರು ದವಸ ಧಾನ್ಯಗಳನ್ನ, ಅಂದ್ರೆ ಭತ್ತ, ರಾಗಿ, ಜೋಳವನ್ನ ಬೆಳೆಯುತ್ತಿದ್ದ. ಆ ಬೆಳೆದಂತದನ್ನ ಕೆಲವನ್ನ ಮಾರಾಟವನ್ನ ಮಾಡಿ ಉಳಿದುದನ್ನ ತನ್ನ ಮನೆಯಲ್ಲಿ ಸಂಗ್ರಹ ಮಾಡಿಕೊಳ್ಳುತ್ತಿದ್ದ. ಈ ರೀತಿಯಾಗಿ ಜೀವನ ಸಾಗಿಸಿದಂತ ಈ ಸತ್ಯಜಿತ್ ಕುಟುಂಬ ಒಂದು ಬಡ ಕುಟುಂಬವಾಗಿತ್ತು. ಆ ಮನೆ ಒಂದು ಸ್ವಲ್ಪ ಸೋರಿಕೆ ಇತ್ತು, ಹಳೆ ಮನೆಯಲ್ಲಿ ಅವರು ವಾಸವಾಗಿದ್ರು. ಹೀಗೆ ಒಂದು ಸಲ ಏನಾಗ್ಬಿಡ್ತು ಅಂದ್ರೆ ಅಕಾಲಿಕ ಮಳೆ ಬಂದ್ಬಿಡುತ್ತೆ. ಆ ರಾತ್ರಿ ವೇಳೆ ಮಳೆ ಬಂದಾಗ, ಆ ಮಳೆ ಬಂದಾಗ ಏನು ಗೊತ್ತಾಗುತ್ತೆ, ಕರೆಂಟು ಹೋಗ್ಬಿಡುತ್ತೆ. ಕರೆಂಟು ಕೂಡ ಹೋಗ್ಬಿಡುತ್ತೆ. ಆಗ ಅವ್ರು ಮಳೆಯಲ್ಲಿ ನೆನ್ಕೊಳ್ತಾರೆ. ಅವ್ರಿಗೆ ನೆನ್ಕೊಂಡು ಅದರಿಂದ ಹೊರಬರಕ್ಕೆ ಯೋಚನೆ ಮಾಡ್ತಾ ಇರ್ತವೆ. ಆ ರೂಮ್ನಲ್ಲಿ ದವಸ ಧಾನ್ಯಗಳ ಬಗ್ಗೆ ಎಚ್ಚರ ಇರಲ್ಲ, ಅಥವಾ ಅವ್ರ ಬಗ್ಗೆ ಅದು ಗೊತ್ತೇ ಇರಲ್ಲ. ಹಾಗೆ ಅವರು ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಆಗಿ ನೋಡ್ತಾರೆ ಮನೆಯೆಲ್ಲ ನೀರಾಗಿದೆ. ಆ ನೀರನ್ನು ಏನ್ ಮಾಡ್ತಾರೆ, ಮಗದು ಹೊರಗಡೆ ಹಾಕ್ತಾ ಇದ್ರು. ಆ ಹೊರಗಡೆ ಹಾಕ್ತಾ ಇದ್ದಾಗ, ಆ ರೀತಿ ಜೀವನ ಸಾಗಿಸಿದ್ದಾಗ ಅವರಿಗೆ ಇದೇ ರೀತಿ ಒಂದಿನ 2 ದಿನ ಆದ್ಮೇಲೆ ಆಮೇಲೆ ನೆನಪಾಗುತ್ತೆ, ಅಯ್ಯೋ ರೂಮಲ್ಲಿ ಏನಿದ್ವು ನಾವು ಇಟ್ಟಿರುವಂತ ದವಸ ಧಾನ್ಯಗಳಿವೆ, ಅವು ಏನಾಗಿದೆ ಅಂತಂದೇಳಿ ಆ ಬಾಗಿಲನ್ನು ತೆಗೆದು ನೋಡಿದಾಗ ಅವ್ರಿಗೆ ಆಶ್ಚರ್ಯಕ್ಕಾಗಿತ್ತು, ಅಥವಾ ಬಹಳ ಬೇಜಾರಾಯಿತು. ಹಾಗಾದ್ರೆ ಈಗ ನೀವು, ಹಾಗಾದ್ರೆ ಆ ದವಸ ಧಾನ್ಯಗಳು ಏನಾಗಿದ್ದವು ಅಂದ್ರೆ ಹಸಿಯಾಗಿ, ಯಾವುದೇ ಧಾನ್ಯಗಳು ಹಸಿಯಾದಾಗ ನೆಕ್ಸ್ಟ್ ಏನ್ ಬರ್ತಾವು, ಮೊಳಕೆ ಆಗ್ತದೆ. ಉದಾಹರಣೆಗೆ ನೀವು ನೋಡಿ, ಇವತ್ತು ಹೋಗಿ ಬೆಳಗ್ಗೆ, ಇವತ್ತು ರಾತ್ರಿ ನಾವು ಹೋಗಿ ಹೆಸರು ಕಾಳು ಹಾಕ್ತದೆ. ಹೆಸರು ಕಾಳು ಬೆಳಗ್ಗೆ ತಗೊಂಡು ಹಂಗೆ ಇಟ್ಬಾರ್ದು. ಸಾಯಂಕಾಲಕ್ಕೆ ಏನಾಗಿತ್ತು ನೋಡಿರ್ಬೇಕು, ಮೊಳಕೆ ಹೊಡೆದಿತ್ತು. ಅದ್ರಾಗೆಲ್ಲ ಬಟ್ಟೆ ಕಟ್ಟಿಟ್ಟು ಬೇಗ ಮೊಳಕೆ ಹೊಡಿತಾರೆ, ಕಾವಿಟ್ಟು. ಆ ರೀತಿ ಮೊಳಕೆ ಹೊಡೆದಿದ್ದು. ಆಗ ಮೊಳಕೆ ಹೊಡೆದ ಊಟಕ್ಕೆ ಬರ್ತಾವಂಗಾರೆ, ಬರ್ತಾವ ಊಟಕ್ಕೆ ಬರಲ್ಲ. ಅವು ಸ್ವಲ್ಪ ಬಹಳ ಹಿಂಸೆ, ಊಟಕ್ಕೆ ಸರಿಯಾಗದಲ್ಲ, ಹೊಂದ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಮೊಳಕೆ ಹೊಡ್ಲಿಕ್ಕೆ ಕಾರಣವೇನು? ಒಬ್ರೊಬ್ರೊಬ್ರು ನೀವು ಹಂಗೆ ಹೇಳಿರಲ್ಲ. ಹಾಗಾದ್ರೆ ಈ ಮೊಳಕೆ ಹೊಡ್ಲಿಕ್ಕೆ ದವಸಗಳು, ಅಂದ್ರೆ ಧಾನ್ಯಗಳು ಮೊಳಕೆ ಹೊಡ್ಲಿಕ್ಕೆ ಕಾರಣ ಏನು? ಮಳೆ ಅಂದ್ರೆ ಏನು? ನೀರು. ನೀರು. ವೆರಿ ಗುಡ್. ನೀರು. ಓಕೆ, ವೆರಿ ಗುಡ್. ಹಾಗಾದ್ರೆ ಆ ನೀರಿನಿಂದ, ಮಳೆಯನ್ನ ನೀರು ಅಂತ ಕರಿತೀವಿ. ನೀರಿನಿಂದ ದವಸ ನೆಂದು ಹಸಿಯಾಗಿದ್ದು, ಹಸಿಯಾಗಿ ಮೊಳಕೆ ಹೊಡೆದು ಆ ನೀರಿನಿಂದ, ಆ ಮಳೆಯಿಂದ. ಹಾಗಾಗಿ ನಾವು ಈ ಅವರಲ್ಲಿ ನಾವು ನೀರು, ನೀರಿಗೆ ಇನ್ನೂ ಕೆಲವು ಹೆಸರುಗಳಿದಾವಲ್ವ. ಹಾಗಾಗಿ ಒಬ್ಬರೇ ಇರಬೇಕಷ್ಟೇ, ಸುಮ್ಮನೆ ಹಂಗೆ ಗುಳುಗುನು ಅನ್ನಬಾರ್ದು, ಇವತ್ತು ಮಾಸಾಂಸ ಕೊಡಬಾರ್ದು. ಯಾಕ ನೀರಿಗೆ ಇನ್ನೂ ಬೇರೆ ಬೇರೆ ಹೆಸರುಗಳಿದಾವೆ. ನೀರಂದ್ರೆ ಇನ್ನೊಂದು ಹೆಸರು ಏನು? ಒಬ್ಬರೇ ಇರಬೇಕು, ಹೇಳ. ಜಲ. ಜಲ ಅನ್ನೋದು ನೀರು. ವೆರಿ ಗುಡ್. ಕುತ್ಕೊಳ್ಳೋಣ. ಶಿವಕುಮಾರ್ ಜಲ ಅಂತ ಹೇಳಿದ. ಜಲ ಅನ್ನೋದನ್ನ, ನೀರು ಅನ್ನೋದನ್ನ ಕರಿತೀವಿ. ನಿಮ್ಗೆ ಗೊತ್ತಿದೆ, ಇದನ್ನ ಸೈನ್ಸ್ ಅಲ್ಲಿ ನಾವು H2O ಅಂತ ಕರಿತೀವಿ. ಅಂತ ಕರಿತೀವಿ. ಆ ನೀರು ಅಥವಾ ಜಲ, ಈ ಅವಧಿಯಲ್ಲಿ ನಾವು ಜಲ ಸಂಪನ್ಮೂಲಗಳ ಬಗ್ಗೆ ನೋಡೋಣ. ಯಾವ ವಿಷಯದ ಬಗ್ಗೆ ನೋಡೋಣ? ನಾವು ಸಮಾಜ ವಿಜ್ಞಾನದ ಭೂಗೋಳ ವಿಷಯದಲ್ಲಿ ಬರುವಂತ ಜಲ ಸಂಪನ್ಮೂಲಗಳ ಬಗ್ಗೆ ನಾವಿವತ್ತು ಅಧ್ಯಯನ ಮಾಡೋಣ. ಬಹಳ ಪ್ರಮುಖ, ಅದಕ್ಕಿಂತ ಮುಂಚಿತವಾಗಿ. ಹಾಗಾದ್ರೆ ಈ ನೀರು ಅನ್ನೋದು ಬಹಳ ಪ್ರಮುಖವಾದ, ಅತ್ಯಮೂಲ್ಯವಾದ ಸಂಪನ್ಮೂಲ. ಹಾಗಾದ್ರೆ ಇನ್ನು ನೈಸರ್ಗಿಕವಾಗಿ ಸಿಗುವಂತ ಸಂಪನ್ಮೂಲಗಳು ಯಾವುವು? ಗೊತ್ತಿದ್ದಾರೆ? ಮಣ್ಣು ಕೂಡ. ವೆರಿ ಗುಡ್. ಮತ್ತೆ ಮಣ್ಣು, ಅದೇ ಅವ್ರು ಹೇಳ್ತಾರೆ ಗಾಳಿ, ಮತ್ತೆ ಬೆಳಕು, ಮತ್ತೆ ಗಾಳಿ ಬೆಳಕಲಾಯ್ತು. ಮತ್ತೆ ಪ್ರಮುಖವಾಗಿ ನೈಸರ್ಗಿಕ ಸಂಪನ್ಮೂಲಗಳು, ಭೂಮಿಯ ಮೇಲೆ ಒಳಗಡೆ ಸಿಗುವಂತ ಅಂಶಗಳು. ಮತ್ತೆ ಖನಿಜಗಳು, ಅತ್ಯಂತ ಹೇಳಬೇಕು. ಖನಿಜಗಳು, ಮತ್ತೆ 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 ಸಿಗುವಂತ ಸಂಪನ್ಮೂಲಗಳು. ನೀರಾಯ್ತು, ಓಕೆ. ಖನಿಜಗಳನ್ನ ಹೇಳಿದ್ವು, ಸೌರಶಕ್ತಿ, ಗಾಳಿ ಅಂತ ಹೇಳಿದ್ವು. ಹಾಗೆ ಅದರ ಜೊತೆಗೆ ನಾವು ಜಲವಿದ್ಯುತ್ ಆಗಿರ್ಬೋದು, ಅರಣ್ಯಗಳಾಗಿರ್ಬೋದು, ಇವೆಲ್ಲವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ನೈಸರ್ಗಿಕ ಸಂಪನ್ಮೂಲ. ಅದರಲ್ಲಿ ಈ ನೀರು ಅನ್ನೋದು ಬಹಳ ಅತ್ಯಮೂಲ್ಯವಾದಂತ ನೈಸರ್ಗಿಕ ಸಂಪನ್ಮೂಲ ಅಲ್ವಾ? ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಹಾಗಾದ್ರೆ ನೀರನ್ನ ಏನೇನಕ್ಕೆ ಬಳಕೆ ಮಾಡ್ಕೊಳ್ತೀನಿ ನಾನು? ಎನ್ನಿದ ಮೇಲೆ ಕುಡಿಲಿಕ್ಕೆ ಬಳಸ್ತೀವಿ. ವೆರಿ ಗುಡ್. ಮತ್ತೆ ಕೃಷಿಗೆ ಬಳಸ್ತೀಯ. ಮತ್ತೆ ಹೇಳ್ತಾರೆ ಬಟ್ಟೆ ತೊಳಿಲಿಕ್ಕೆ, ಅಂದ್ರೆ ಗೃಹೋಪಯೋಗಿ. ಮತ್ತೆ
ಮತ್ತೆ ಇದು ಬಿಟ್ಟು ಮತ್ತೆ ಯೂಸ್ ಮಾಡ್ತೀವಿ ನೀರನ್ನು. ವೆರಿ ಗುಡ್. 3 ಹೇಳಿದ್ರು. ಮತ್ತೆ ಹೇಳಿ ನೋಡಿ, 3 ಬಿಟ್ಟು ಆರ ತಯಾರಲ್ಲ ಗೃಹೋಪಯೋಗ ಅಂತ ಬಂದ್ಬಿಡ್ತಾನೆ. ಓಕೆ, ಮತ್ತೆ ಇನ್ನು ಬಹಳ ಮುಖ್ಯ ಅದು. ಅದೇ ಜಲವಿದ್ಯುತ್ ಅಂತ ನೀವು ಹೇಳ್ತಾರಲ್ಲ, ಜಲವಿದ್ಯುತ್ ಅನ್ನು ಉತ್ಪತ್ತಿ. ವೆರಿ ಗುಡ್. ಮತ್ತೆ ನೋಡಿ, ಪಾಯಿಂಟ್ ಒಳ್ಳೆ ಪಾಯಿಂಟ್. ಜಲವಿದ್ಯುತ್ ಅನ್ನು ತಯಾರಿಸ್ತೀವಿ. ಮತ್ತೆ ನೀರಿನಿಂದ ಮತ್ತೆ ಅದಕ್ಕೆ ಅನುಕೂಲಗಳಿವೆ. ನೀರಿನ ನೆಲೆ ಬಳಸ್ತೀವಿ. ಓಕೆ, ನಾನೊಂದು ಹೇಳ್ತೀನಿ, ಕೈಗಾರಿಕೆಗಳಿಗೆ ನೀರನ್ನು ಒದಗಿಸ್ತೀವಿ. ಅದಕ್ಕೆ ಕೈಗಾರಿಕೆಗಳಿಗೆ ಈ ರೀತಿಯ ನೀರಿನ ಅತ್ಯಮೂಲ್ಯವಾದ ಅನುಕೂಲಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಹಾಗಾಗಿ ಭಾರತದ ಈ ಜಲಸಂಪನ್ಮೂಲಗಳ ಒಂದು ಪಾಠದಲ್ಲಿ ನಾವು ಪ್ರಮುಖವಾಗಿ ಈ ಜಲಸಂಪನ್ಮೂಲಗಳನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ನಿಮಗೆಲ್ಲ ಗೊತ್ತಿದೆ. ಹೀಗಾಗಿ ಇಲ್ಲಿ ನೀರಾವರಿ ಎಂದರೆ ಏನು ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ. ಹಾಗಾದ್ರೆ ನೀರಾವರಿ ಎಂದರೆ ಏನು ಒಂದು ಪ್ರಶ್ನೆ ನಿಮಗೆ ಬರುತ್ತೆ. ಹಿನ್ನೆಲೆ ನೋಡ್ಕೊಳ್ತಾ ಹೋಗೋಣ. ನೀರಾವರಿ ಎಂದರೇನು? ಯಾರಿಗೆ ಗೊತ್ತಿದೆ ನೀರಾವರಿ ಅಂತ ಹೇಳುವುದಕ್ಕೆ ಏನು? ನೀರಾವರಿ ಅಂತ ಕರಿತೀವಿ. ಏನಂದ್ರೆ ನೀರಾವರಿ ಎಂದರೇನು? ವಾಟ್ ಈಸ್ ಇರಿಗೇಷನ್? ಇಂಗ್ಲಿಷಲ್ಲಿ ನೀರಾವರಿ ಅಂತ ಕರೀತಾರೆ, ಇರಿಗೇಷನ್ ಅಂತ ಕರಿತೀವಿ. ಓಕೆ, ಬಹಳ ಅಷ್ಟೇನಿಲ್ಲ. ಭೂಮಿಗೆ ಕೃತಕವಾಗಿ ನೀರನ್ನ ಒದಗಿಸುವುದೇ ನೀರಾವರಿ ಅಂತ ಕರಿತೀವಿ. ನೆನಪಿಟ್ಕೊಡ್ರಿ, ಭೂಮಿಗೆ ಕೃತಕವಾಗಿ ನೀರನ್ನ ಒದಗಿಸುವುದೇ ನೀರಾವರಿ ಅಂತ ಕರಿತೀವಿ. ಈಸಿಯಾಗಿರೋದು ನೆನಪಿಟ್ಕೊಳ್ರಿ. ಭೂಮಿಗೆ ಕೃತಕವಾಗಿ ನೀರನ್ನ ಒದಗಿಸುವಂತ ಒಂದು ಕ್ರಿಯೆಯನ್ನ ನಾವು ನೀರಾವರಿ ಅಂತ ಕರಿತೀವಿ. ಹಾಗಾಗಿ ಈ ನೀರಾವರಿಯನ್ನ ನಾವು ನೋಡ್ತಾರೆ ಪ್ರಮುಖವಾಗಿ 3 ರೀತಿಯಲ್ಲಿ ನಾವು ನೀರಾವರಿಯನ್ನ ಬಳಸ್ಕೊಳ್ತೀವಿ. 3 ರೀತಿಯಲ್ಲಿ ನಿಮಗೆಲ್ಲ ಗೊತ್ತಿದೆ. 3 ರೀತಿಯಲ್ಲಿ ನೀರಾವರಿಗಳನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ. ಆ ಒಂದು ಇದರಲ್ಲಿ ಅಂದ್ರೆ ಯಾವ್ಯಾವ 3 ನೀರಾವರಿಗಳು? 3 ರೀತಿಯಲ್ಲಿ ನಾವು ಹಳ್ಳಿಗಳೆಲ್ಲ ಹಳ್ಳಿ ಮಕ್ಕಳು ನಿಮಗೆಲ್ಲ ಗೊತ್ತಿದೆ. ಅಂದ್ರೆ ಯಾವುವು? ಒಂದು ಎದ್ದಿದ್ದರೆ ಇರಬೇಕು. ಒಂದು ವರ್ಲ್ಡ್. ವೆರಿ ಗುಡ್. ಚಪ್ಪಾಳೆ ಹೊಡೆದ್ರೆ ಬಾವಿ, ಹಾಗೆ ಕಾಲುವೆ, ಹಾಗೆ 3ನೇದು ಕೆರೆ. ಈ 3 ರೀತಿಯಲ್ಲಿ ನಾವು ನೀರಾವರಿಯ ಮೂಲಗಳನ್ನ ನೋಡ್ತೀವಿ. ಇದನ್ನ ನೀರಾವರಿಯ ಮೂಲಗಳು ಅಂತ ಕರಿತೀವಿ. ಈ 3ನ್ನು ಏನ್ ಕರಿತೀವಿ ನಾವು? ನೀರಾವರಿಯ ಮೂಲಗಳು ಅಂತ ಕರಿತೀವಿ. ಹಾಗಾಗಿ ಸೋರ್ಸಸ್ ಆಫ್ ವಾಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೋರ್ಸಸ್ ಆಫ್ ವಾಟರ್ ಅಂತ ಕರಿತೀವಿ. ಹಾಗೆ ಈ ಸೋರ್ಸಸ್ ಆಫ್ ವಾಟರ್ ಅನ್ನು ಕೂಡ ನಾವು ಏನ್ ಮಾಡಬಹುದು ಅಂತಂದ್ರೆ ಒಂದು ಚಿತ್ರದ ಮೂಲಕ ಅಲ್ಲಿ ಕ್ಲೀನಾಗಿ ನೋಡಬಹುದು. ಹೆಂಗೆ ಆ ಒಂದು ನೀರಿನ ಮೂಲಗಳನ್ನು ಇಲ್ಲಿದೆ. ಆ ನೀರಿನ ಒಂದು ಮೂಲಗಳನ್ನ ಸೋರ್ಸಸ್ ಆಫ್ ವಾಟರ್ ಭಿನ್ನವಾಗಿ ನೀರಾವರಿ, ನದಿಗಳಾಗಿರ್ಬೋದು, ಜಲಪದಗಳಾಗಿರ್ಬೋದು, ಸಾಗರಗಳಾಗಿರ್ಬೋದು, ಆಮೇಲೆ ಸಮುದ್ರಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಕಾಲುವೆಗಳಾಗಿರ್ಬೋದು, ಎಲ್ಲವೂ ಕೂಡ ನೀರಿನ ಮೂಲಗಳು. ಕೆಳಗಡೆಗೆ ನೋಡಿ ಬಾವಿಗಳಿದ್ದಾವೆ, ಕೈ ಪಂಪ್ ಇದ್ದೇವೆ. ಇವೆಲ್ಲವೂ ನಾವು ಕಳೆದ ಭಾಗ ನೋಡ್ತೀವಿ. ಹಾಗೆ ಕಾಲುವೆಗಳನ್ನು ನೋಡ್ತಾ ಇದೀವಿ. ಇವೆಲ್ಲವೂ ಕೂಡ ನೀರಾವರಿಯ ಅಂದ್ರೆ ನೀರಿನ ಮೂಲಗಳು, ಸೋರ್ಸಸ್ ಆಫ್ ವಾಟರ್. ಹಾಗಾಗಿ ಈ ವಾಟರ್ನ ನೀರಾವರಿಯ ಮೂಲಗಳನ್ನ ನಾವು ನೇರವಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಈ ಟಿವಿ ಪರದೆಯಲ್ಲಿ ಕಾಣ್ತಾ ಇರುವಂತಹ ನೀರಾವರಿ ಮೂಲಗಳನ್ನ ನಾವು ಇಲ್ಲಿ ನೋಡಿದಾಗ ನೀರು ಹೇಗೆ ಇವತ್ತು ಕಾಣ್ತಾ ಇದೆ ಅಂತ ನೋಡ್ತಿದ್ದೀನಿ. ಆದ್ರೂ ಕೂಡ ಇವತ್ತು ನೀರು ಅಂದ್ರೆ ಮಳೆ ಕಡಿಮೆ ಆಗುತ್ತಾ ಇದೆ ಅಲ್ವಾ? ಕೊಪ್ಪಳ ಜಿಲ್ಲೆ ಕಡಿಮೆ ಆಗ್ತಿದೆ ಅಲ್ವಾ? ಹಾಗಾದ್ರೆ ಯಾಕೆ ಈ ಒಂದು ಮಳೆ ಕಡಿಮೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ನಿಮಗೆ. ಯಾಕೆ ಕಡಿಮೆ ಆಗ್ತಾ ಇದೆ? ಒಂದೇ ಪಾಯಿಂಟ್ ಅಲ್ಲಿ ಗೊತ್ತಿತ್ತು. ಯಾಕೆ ಕಡಿಮೆ ಆಗ್ತದೆ? ಬಾಯಿ ಯಾಕೆ ಮಳೆ ಕಡಿಮೆ ಆಗ್ತಾ ಇದೆ? ಅರಣ್ಯವನ್ನ ಕಾಲದಲ್ಲಿ ಅರಣ್ಯವನ್ನ ಹೆಚ್ಚೆಚ್ಚು ಕಡಿದು ನಾಶ ಮಾಡೋದ್ರಿಂದ ಇವತ್ತು ನಾವು ಮಳೆಯನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಅಂದ್ರೆ ಮಾನವನ ವಿಪರೀತ ಚಟುವಟಿಕೆಗಳು. ಮತ್ತೆ ಕೇವಲ ಮಾನವನ ವಿಪರೀತ ಚಟುವಟಿಕೆಗಳ ಜೊತೆ ಕಾಡು ಕಿಚ್ಚಾಗಿ ಅರಣ್ಯ ನಾಶ ಆಗುತ್ತೆ. ಅದು ನೈಸರ್ಗಿಕವಾಗಿ ಭೂಕಂಪಗಳು ಮತ್ತೆ ಅಗ್ನಿಪರ್ವತಗಳು ಕೂಡ ಆಗೋದ್ರಿಂದ ನಾಶ ಆಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಇವತ್ತು ಏನಾಗ್ತದೆ, ನೀರಾವರಿ ಅಥವಾ ನೀರು ಕಡಿಮೆ ಆಗ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇವೆಲ್ಲ ನೀರಾವರಿಯ ಮೂಲಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ ನೀರಾವರಿಯ ಮೂಲಗಳನ್ನ ನೋಡಿದಾಗ ನಾವು ಎಷ್ಟು ಅಂಶಗಳನ್ನ ನೋಡ್ತಾ ಇದ್ದೀವಿ, ಅಷ್ಟು ಹೊತ್ತಿಗೆ ಮಹತ್ವವನ್ನ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ. ನೆನ್ಪಿಟ್ಕೊಳ್ರಿ, ಭಾರತದಲ್ಲಿ ಸುಮಾರು 62.2 ದಶಲಕ್ಷ ಹೆಕ್ಟೇರ್ ನೀರಾವರಿ ಪ್ರದೇಶ ಇದೆ ಅಂತ ಎಷ್ಟಿದೆ ಭಾರತದಲ್ಲಿ? ಎಷ್ಟಿದೆ ಭಾರತದಲ್ಲಿ ನೀರಾವರಿ ಕ್ಷೇತ್ರ ಎಷ್ಟು ಅಥವಾ ನೀರಾವರಿ ಪ್ರದೇಶ ಎಷ್ಟಂತ ಹೇಳಿದೆ? 62.2 ದಶಲಕ್ಷ
ಹೆಕ್ಟೇರ್. ಬಹಳ ಜನಕ್ಕೆ ನಾನು ಹೆಕ್ಟೇರ್ ಅಂದ್ರೆ ಗೊತ್ತಿಲ್ಲ, ಬಹಳ ಜನಕ್ಕೆ ಹೆಕ್ಟೇರ್ ಅಂದ್ರೆ ನೆನಪಲ್ಲಿ 2.47 ಎಕರೆ. ಬಹಳ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ. ಹಾಗಾಗಿ ನೆನಪಲ್ಲಿ 62.2 ದಶಲಕ್ಷ ಹೆಕ್ಟೇರ್ ಈ ಒಂದು ನೀರಾವರಿ ಪ್ರದೇಶವನ್ನು ಭಾರತ ಹೊಂದಿದೆ. ನೆನಪಲ್ಲಿಟ್ಕೊಳ್ರಿ, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ನೀರಾವರಿಯನ್ನ ಹೊಂದಿರುವಂತಹ ದೇಶ ಯಾವಂದ್ರೆ ನೆನಪಲ್ಕೊಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಾವರಿಯನ್ನ ಹೊಂದಿದೆ. ಪ್ರಪಂಚದಲ್ಲಿ ನೀರಾವರಿಯಲ್ಲಿ ಯಾವ ಸ್ಥಾನವನ್ನು ಹೊಂದಿದೆ? ಪ್ರಥಮ ಸ್ಥಾನವನ್ನು ಹೊಂದಿದೆ. ಯಾವ ಸ್ಥಾನ ಹೊಂದಿದೆ? ಪ್ರಥಮ ಸ್ಥಾನವನ್ನು ಹೊಂದಿದೆ ಅಂತ ನೆನಪಲ್ಕೊಡ್ರಿ. ಹಾಗಾಗಿ ಅಷ್ಟು ನೀರಾವರಿಗೂ ಕೂಡ ನಾವು ಇದು ಕೂಡ ಆಹಾರದಲ್ಲಿ ಹೆಚ್ಚು ಸ್ವಾವಲಂಬಿಯನ್ನ ನಾವು ಸಾಧಿಸಿಲ್ಲ. ಅದಕ್ಕೆ ಕಾರಣ ಏನು? ಯಾಕೆ ನಾವು ಇವತ್ತು ಆಹಾರವನ್ನು ಹೆಚ್ಚು ಬೆಳೀತಾ ಇಲ್ಲ? ಕಾರಣ ಏನು? ಬೆಳೆದಿದ್ರು ಕೂಡ ನಮಗೆ ಸಾಕಾಗ್ತಾರ, ವಿದೇಶವನ್ನು ನಾವು ತರಿಸ್ಕೊಳ್ತಾ ಇದ್ದೀವಿ. ಯಾಕೆ? ವೆರಿ ಗುಡ್, ಜನಸಂಖ್ಯೆ ಮಿತಿ ಮೀರಿ ಬೆಳೀತಾ ಇದೆ. ಈ ಒಂದು ಅಂಶದ ಪ್ರಕಾರ ವಿಶ್ವದಲ್ಲೇ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಇದರ ಜೊತೆಗೆ ಮತ್ತೊಂದು ಪಾಯಿಂಟ್ ಇದೆ. ಯಾಕೆ ನಾವು ಇವತ್ತು ಈ ಆಹಾರದಲ್ಲಿ ಕುಸಿತ ಆಗ್ತಾ ಇದೆ? ಕಾರಣ ಮತ್ತೆ ಜನಸಂಖ್ಯೆ ಒಂದು, ವೆರಿ ಗುಡ್. ಮತ್ತೆ ಮತ್ತೆ ಗೊತ್ತಿಲ್ಲ. ಮತ್ತೆ ನಗರಗಳಲ್ಲಿ ಉದ್ಯೋಗಕ್ಕೆ ಆಕರ್ಷಿಸಿ ಹಳ್ಳಿಗಳಲ್ಲಿ ಜನರು ನಗರಗಳಿಗೆ ಆಕರ್ಷಣೆಯಾಗಿ ಕೃಷಿಯನ್ನ ಕಡಿಮೆ ಮಾಡಿ ನಗರಗಳಿಗೆ ಹೋಗ್ತಾ ಇದ್ದಾರೆ. ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಜೊತೆಗೆ ಆಹಾರಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಆಗ ಆಕರ್ಷಣೆ ಆಗುತ್ತೆ ನೋಡಿ. ಯಾವುದು ಕೂಡ ಹಳ್ಳಿಗಿಂತ ನಗರ ಇಷ್ಟ ಅಂತ. ಆದ್ರೆ ಹಳ್ಳಿಗಳೇ ಗ್ರೇಟ್, ಓಲ್ಡ್ ಈಸ್ ಗೋಲ್ಡ್ ಅನ್ನಂಗೆ. ಆ ರೀತಿಯಲ್ಲಿ ಹೋಗೋದ್ರಿಂದ ಇವತ್ತು ರೈತರು, ಆಮೇಲೆ ನಿಮ್ಗೆ ಗೊತ್ತಿದೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ನಮ್ಮ ಗುರುಗಳೇ ಪೇಪರ್ ಅಡ್ಮಿಟ್ ಮಾಡಿರೋ ಒಂದು ಆರ್ಟಿಕಲ್ ಬರೆದು ರೈತರ ಮಕ್ಕಳಿಗೆ ಎಣ್ಣೆ ಕೊಡ್ತಾ ಇಲ್ಲ. ಆ ರೀತಿ ಆರ್ಟಿಕಲ್ ಪೇಪರ್ ಅಲ್ಲಿ ಬರೆದು ನಮ್ಮ ಗುರುಗಳ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ವಿ. ನಿಜವಾದ ಬೆನ್ನೆಲುಬು ನಮ್ಮ ರೈತ, ಅವ್ರ ಮಕ್ಕಳಿಗೆ ನಾವು ಹೆಣ್ಣು ಕೊಡ್ತಾ ಇಲ್ಲ ಇವತ್ತು ಅಂತ ಪರಿಸ್ಥಿತಿ ಬಂದಿದ್ವಿ. ಎಲ್ಲರೂ ನಗರಕ್ಕೆ ಹೊರಟೋದ್ರಿಂದ ಈ ಕೃಷಿಯಲ್ಲಿ ಲಾಭ ಇಲ್ಲದ್ರಿಂದ ಸರ್ಕಾರವೂ ಕಾರಣ, ಲಾಭ ಇಲ್ಲ ಇದು ಹೆಚ್ಚಾಗಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ನೀರಾವರಿಯನ್ನು ಹೊಂದಿದ್ರು ಕೂಡ ಅಷ್ಟೊಂದು ನಮಗೆ ಹೊಂದಿಲ್ಲ. ಅದಕ್ಕೆ ಜನಸಂಖ್ಯೆ ಕಾರಣ ಇರ್ಬೋದು, ಆಮೇಲೆ ನಮ್ಮಲ್ಲಿದ್ದಂಥ ವೈಜ್ಞಾನಿಕತೆ ಆಗಿರ್ಬೋದು, ಮತ್ತು ಅನಕ್ಷರತೆ ಆಗಿರ್ಬೋದು, ಹಾಗೆ ನಮ್ಮಲ್ಲಿ ಸೋಮಾರಿತನ ಆಗಿರ್ಬೋದು, ಅಥವಾ ವ್ಯಾಮೋಹ ನಗರಗಳ ಮೇಲೆ ಇರುವಂತ ವ್ಯಾಮೋಹ ಆಗಿರ್ಬೋದು ಅನ್ನೋದನ್ನು ನೋಡ್ತಿದ್ವಿ. ಈಗ ಒಂದೊಂದೇ ನಾವು ನೋಡ್ಕೊಳ್ತಾ ಹೋಗೋಣ. ಅದಕ್ಕಿಂತ ಒಂದು ಅಂಶಗಳನ್ನ ನಾವಿಲ್ಲಿ ನೀರಾವರಿಯ ಮೂಲಗಳನ್ನ ನೋಡಿದ್ವಿ. ಈಗ ಒಂದೊಂದೇ ನೋಡ್ಕೊಳ್ಳೋಣ. ಮೊದಲನೇದು ಯಾವುದು? ಬಾವಿ ನೀರಾವರಿ. ಯಾವುದು? ಬಾವಿ ನೀರಾವರಿಯನ್ನ ನಾವು ನೋಡೋಣ. ಆ ಬಾವಿ ನೀರಾವರಿಯನ್ನ ಒಂದಾಗಿ 3 ಮೂಲಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಈಗಾಗಲೇ ನೀವು ನೋಡಿದೀನಿ ನೋಡಿ, ಬಾವಿ ಅಂದ್ರೆ ಎಲ್ಲರೂ ನೋಡಿದಿರಲ್ಲ. ಆದ್ರೆ ಇವತ್ತು ಬಾವಿಗಳು ಬಹಳಷ್ಟು ಕಡಿಮೆ ಆಗಿದೆ, ನೋಡಿರ್ಬೋದು. ಅವಾಗೆಲ್ಲ ಬಾವಿಗಳಿಂದ ನೀರೆಲ್ಲ ಸೇರ್ತಾ ಇತ್ತು, ಇವತ್ತು ಬಾವಿಗಳಲ್ಲಿಲ್ಲ. ಯಾಕೆ ಅಂತಂದ್ರೆ ಇವತ್ತೆಲ್ಲ ನಗರಗಳ ಆಧುನಿಕವಾಗಿ ನೋಡಿ, ನಿಮ್ಮ ಮನೆ ಬಾಗಿಲಿಗೆ ನಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಹಾಗಾಗಿ ಬಾವಿಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿವೆ. ಹಾಗಾಗಿ ನಮ್ಗೆ ಹಲವಾರು ರೋಗಗಳು. ಅವಾಗ ನೀರನ್ನ ನಾವು ಹಿಂಗೆ ಇಟ್ಕೊಂಡು ಏನ್ ಮಾಡ್ತಿದ್ವಿ? ಸೇರ್ತಾ ಇದ್ವಿ. ಆಮೇಲೆ ಇಲ್ಲಿ ವ್ಯಾಯಾಮ ಆಗ್ತಾ ಇತ್ತು. ಇಲ್ಲಿ ನೋಡಿ ಎಷ್ಟು ಜನ ಕಾಲು ಕೈ ಕುಡಿತದೆ, ಕೈ ಕೂಡ ಏನಾಗ್ತದೆ ಈಗ ಎರೆಕೊಂಡು ಆಮೇಲೆ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ವಿ, ತಲೆ ಮೇಲೆ ಇಟ್ಕೊಳ್ತಾ ಇದ್ವಿ. ಎಷ್ಟು ಚೆನ್ನಾಗಿರ್ತಿತ್ತು. ಅಂತ ಬಾವಿಗಳು ಇವತ್ತು ಏನಾಗಿವೆ? ಬಹಳ ಕಡಿಮೆ ಆಗಿವೆ ಅನ್ನೋದು. ಇದೇ ಬಾವಿ ಮಳೆಗಳೆಲ್ಲ ನೋಡಿ, ಈಗಲೂ ಕೂಡ ನಿಮ್ಮ ಮಳೆಯಲ್ಲಿ ಬಾವಿ ಇದೆಯಲ್ವಾ? ಬಾವಿ ನಮ್ಮೂರಲ್ಲಿ ಬಾವಿ ಇದೆ, ಅದು ಮುಚ್ಚಿಬಿಟ್ಟಿದ್ದಾರೆ ಮೇಲೆ. ಯಾರು ಬೀಳ್ತಾರೆ ಅಂತ ಆ ನೀರನ್ನು ಬಳಕೆಲ್ಲ ಅವು ನೀರು ಬಳಕೋಗಿದ್ದಾರೆ. ನೀರೇನಾಗ್ತೋ ಇದ್ದಿದ್ದೇವೆ, ಆ ಬಳಕೋಗಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನೋದನ್ನು ನೋಡ್ತಿದ್ದೀವಿ. ಹಾಗಾಗಿ ಈ ರೀತಿಯ ಬಾವಿಗಳನ್ನು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಬಾವಿಗಳ ಮೂಲಕ ನೀರನ್ನ ಕೃಷಿ ಭೂಮಿಗೆ ಒದಗಿಸುವುದೇ ಬಾವಿ ನೀರಾವರಿ ಅಂತ ಕರಿತೀವಿ. ಬಾವಿಗಳ ಮೂಲಕ ಕೃತಕವಾಗಿ ಕೃಷಿ ಭೂಮಿಗೆ ನೀರನ್ನ ಒದಗಿಸುವುದೇ ಬಾವಿ ನೀರಾವರಿ ಅಂತ ಕರಿತೀವಿ. ನೆನಪಲ್ಕೊಡ್ರಿ, ಬಾವಿ ನೀರಾವರಿ ಅಂದ್ರೆ ಆ ಬಾವಿಗಳ ಮೂಲಕ ನೀರನ್ನ ಕೃತಕವಾಗಿ ಹಿಂದೆಲ್ಲ ನಿಮ್ಗೆ ಗೊತ್ತಿದೆ. ಬಾವಿ ಮೂಲಕ ನೀರಿನ ಹೆಂಗ್ ಸೇರಿದ್ರೆ ತೆಗೆದ್ರೆ ಗೊತ್ತಾ ನಿಮ್ಗೆ? ಗೊತ್ತಾ ಏನಾದ್ರು ಹೆಂಗೆ ಹೇಳಿ? ಯಾರು ಹೇಳ್ತೀವಿ? ಹಾಗಾದ್ರೆ ಹಿಂಗೆ ಕೊಟ್ಟಂದಲ್ಲಿ ಎಳೆದಾಗ್ತದೆ. ಇನ್ನೊಂದ್ಸಲ ಏನ್ ಮಾಡೋದು ಗೊತ್ತಾ? ಹಾಗಾಗಿ ಹಿಂಗೆ ಇಟ್ಕೊಂಡು ಅವರು ಎತ್ತಿಗೆ ಹಿಂಗೆ ಕಟ್ಟಿಗೆ ಎಳ್ಕೊಂತ ಹೋಗ್ತದೆ. ಮೊದಲು ಬೆಳೆದ ಎಳ್ಕೊಂತ ಹೋದ್ಮೇಲೆ ಹತ್ರಕ್ಕೆ ಬಂದ್ಮೇಲೆ ಹಿಂಗೆ ಚೆಲ್ಲ ಅದು ಕಾಲುವೆ ಮುಖಾಂತರ ಅವ್ರು ಕರಿಕೊಂತ ಹೋಗೋದು. ಎತ್ತುಗಳನ್ನ ಅಂದ್ರೆ ದನಕರಗಳನ್ನ ಬಳಸ್ಕೊಂಡು ಅಥವಾ ಅವನು ದೈಹಿಕವಾಗಿ ಹಿಂಗೆ ಕೆಳೆದು ಅವುಗಳನ್ನ ಆ ಮೇಲೆ ನೀರನ್ನ ಏನ್ ಮಾಡ್ತದ? ಬಾವಿನ ನೀರನ್ನ ಕೆಳಾಕ್ತ. ಆಮೇಲೆ ಹಂತವಾಗಿ ಏನ್ ಮಾಡೋದು? ಮಿಷಿನ್ ಆಗ್ತಾ ಇದ್ದಾರೆ. ಆ ಒಳಗಡೆ ಮಿಷಿನ್ ಬಿಟ್ಟು ಆ ಮಿಷಿನ್ ಏನ್ ಮಾಡೋದು? ನೀರನ್ನ ಹೊರಗಡೆಗೆ ಹಾಕ್ತಾರೆ. ಮತ್ತೆ 2 ದಿವಸಕ್ಕೆ ಆ ಬಾವಿ ಏನಾಗತ್ತೆ? ತುಂಬುತ್ತದೆ. ಅವಾಗ ಅಂತರ್ಜಲ ಹೆಚ್ಚಿಂದ ಕಡಿಮೆ ಇತ್ತು. ಈಗ ಏನಾಗಿದೆ ಅಂತರ್ಜಲ? ಹಾಗಾಗಿ ಬಾವಿ
ಬಾವಿಗಳಲ್ಲಿ ಇವತ್ತು ಅಂತರ್ಜಲ ಏನಾಗಿದೆ, ಬಹಳ ಕಡಿಮೆ ಇದೆ ಅನ್ನೋದನ್ನ ನೋಡ್ತಿದ್ದೇವೆ. ಇವತ್ತು ನೋಡಿ ಬಾವಿಗಳ ನೀರು ಇಲ್ಲಿ ತನಕ ನೀರು ಬರೋದು. ನಮ್ಮ ಗಡಿ ಬಾವಿ ಇತ್ತು, ನಾವು ದಿನ ಈಜಾಡ್ತೀವಿ, ದಿನ ಇಲ್ಲಿ ತನಕ ನೀರು ಬರೋದು, ಮತ್ತೆ ನೀರು ಹೊಡಿತೀವಿ ಹೊಲಕ್ಕೆ, ಅಲ್ಲಿ ಒಳಗಡೆ ನೋಟ್ ಇಟ್ಟು ಆಮೇಲೆ ತಿರುಮಳಿಗೆ ನೋಡ್ಕೊಂಡು ಮತ್ತೆ ನೀರು ಬಂದಿರೋದು. ಅಂತರ್ಜಲ ಬಹಳ ಚೆನ್ನಾಗಿತ್ತು ಅನ್ನೋದನ್ನ ನಾವು ನೋಡ್ತಿದ್ದೇವೆ. ಈ ರೀತಿಯಲ್ಲಿ ಬಾವಿ ನೀರಾವರಿ ಕ್ಷೇತ್ರದಲ್ಲಿ ಬಹಳಷ್ಟು ಅನುಕೂಲಕರವ ಹೆಚ್ಚು ನೀರಾವರಿಯನ್ನ ಭಾರತ ಹೊಂದಿದೆ. ಅದ್ರ ಜೊತೆಗೆ ಈ ಬಾವಿ ನೀರಾವರಿಯಲ್ಲಿ ನೆನಪುಕೊಂಡ್ರೆ ಎರಡೇ ವಿಧ. ಎಷ್ಟು ವಿಧ? ಬಾವಿ ನೀರಾವರಿಯಲ್ಲಿ ಎಷ್ಟು ವಿಧ? ಎರಡು ವಿಧ. ಎರಡು ವಿಧ ಯಾವ್ಯಾವ ಅನ್ನೋದನ್ನು ನೋಡಿದಾಗ ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ. ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ಕೊಳವೆ ಬಾವಿ ತೆರೆದ ಬಾವಿ ಯಾವ ಒಂದು ಅಂತೇಳಿ. ಅವತ್ತವೇ ನಮ್ಗೆ ಒಳಗಡೆ ಗುಂಡಿ ತೊಡಿ ತೋರಿಸಿದಲ್ಲ ತೆರೆದ ಬಾವಿ, ಹಾಗಾಗಿ ಕೈಕೊಂಡು ಗೊತ್ತಲ್ಲ, ನೀವೆಲ್ಲ ಮನೆಗೆ ಹೋಟೆಲ್ ನೋಡಿದ್ರೆ ಬೋರ್ಗಳು ಹಾಕ್ತಿರೋದು, ಅದು ಕೊಳವೆ ಬಾವಿ. ಈ ರೀತಿಯಾಗಿ ಬಾವಿಗಳಲ್ಲಿ ಎರಡು ವಿಧಗಳ ಮೂಲಕ ನಾವು ನೀರಾವರಿಯನ್ನು ಬಳಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನೋಡ್ತೇವೆ. ಈಗ ನೀರಾವರಿಯನ್ನ ಬಳಕೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ನಾವು ನೋಡ್ತಿದ್ದೇವೆ. ಈ ತೆರೆದ ಬಾವಿಗಳಲ್ಲಿ ಮಾನವನ ದೈಹಿಕ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ತೀವಿ. ಇಲ್ಲೇನ್ ಮಾಡ್ಕೊಳ್ತೀವಿ ನಾವು? ಮಾನವನ ಒಂದು ದೈಹಿಕ ಶಕ್ತಿ, ಅದ್ರ ಜೊತೆಗೆ ಪ್ರಾಣಿಗಳ ಒಂದು ಬಳಕೆ, ಪ್ರಾಣಿಗಳ ಬಳಕೆಯಿಂದ ನೀರನ್ನು ತೆಗೆದುಕೊಂಡು ನಾವು ಕೃಷಿಗೆ ಅಥವಾ ಕುಡಿಲಿಕ್ಕೆ ಬಳಕೆಯನ್ನ ಮಾಡ್ಕೊಳ್ತಿದ್ದೇವೆ. ಇನ್ನು ನೀವು ಕೊಳವೆ ಬಾವಿ ಗೊತ್ತಿದೆ, ನೀವು ಆಳವಾಗಿ 100, 200 ಅಡಿ 300 ಅಡಿ ಅವಾಗಿದ್ರೆ ಈಗ 1000 ಅಡಿ, ಎಷ್ಟೇ 1000 ಅಡಿ ಬೋರ್ಗಳನ್ನ ಹೊಡೆದ್ವಿ, ಅವುಗಳಿಗೆ ಪೈಪನ್ನು ಬಿಟ್ಟು ಮೋಟರ್ಗಳನ್ನ ಬಿಟ್ಟು ನಾವು ಏನ್ ಮಾಡ್ತಾ ಇದೀವಿ ಇವತ್ತು ಈ ರೀತಿಯಾದಂತಹ ಒಂದು ಕೊಳವೆ ಬಾವಿಗಳನ್ನ ಬಳಕೆಯನ್ನ ಮಾಡ್ಕೊಳ್ತಾ ಇದೀವಿ ನೋಡ್ತೀವಿ. ಇಲ್ಲಿ ನಾವು ಯಾಕೆ ಕೊಳವೆ ಬಾವಿಯಲ್ಲಿ ಏನ್ ನೋಡ್ಕೊಳ್ತೀವಿ ಅಂದ್ರೆ ಇಲ್ಲಿ ವಿದ್ಯುತ್ತನ್ನ ಬಳಕೆ ಮಾಡ್ಕೊಳ್ತೀವಿ. ಏನನ್ನ ಬಳಕೆ ಮಾಡ್ಕೊಳ್ತೀವಿ? ವಿದ್ಯುತ್ತನ್ನ ಬಳಕೆಯನ್ನ ಮಾಡ್ಕೊಳ್ತಾ ಇದೀವಿ. ಏನನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ? ವಿದ್ಯುತ್ತನ್ನ ಬಳಕೆ ಮಾಡ್ಕೊಳ್ತೀವಿ. ನೆನಪಲ್ಲಿ ಇಟ್ಕೊಳ್ರಿ, ಬಹಳ ಪ್ರಮುಖವಾಗಿ ಕೊಳವೆ ಬಾವಿಗಳು ಭಾರತದಲ್ಲಿ ಅತ್ಯುನ್ನತ ಪಾತ್ರವನ್ನು ವಹಿಸ್ತವೆ. ಕಾರಣ ಒಟ್ಟು ನೀರಾವರಿಯಲ್ಲಿ, ಒಟ್ಟು ನೀರಾವರಿಯಲ್ಲಿ ನೆನಪಿಸ್ಕೊಳ್ರಿ, ಭಾರತದಲ್ಲಿ ಈ ನೀರಾವರಿಯಲ್ಲಿ ಬಾವಿ ನೀರಾವರಿ ಪ್ರಮಾಣ ಎಷ್ಟು ಅಂತಂದ್ರೆ ದೇಶದ ನೀರಾವರಿಯಲ್ಲೇ ಇಲ್ಲಿ ಬಾವಿ ನೀರಾವರಿ 57.7ರಷ್ಟಿದೆ. ಎಷ್ಟಿದೆ? 57.7ರಷ್ಟಿದೆ. ಅದು ಭಾರತದಲ್ಲಿ ಇದರ ಪ್ರಮಾಣ ಬರೀ ಬಾವಿ ನೀರಾವರಿ ಆಗ್ತಿದ್ದರೆ ಒಟ್ಟಾರೆ ಭಾರತೀಯ ಒಂದು ನೀರಾವರಿಯಲ್ಲಿ ನಾವು ನೋಡಿದಾಗ 33.7ರಷ್ಟು ಇದೆ. ನೆನಪಿಟ್ಕೊಳ್ಳಿ, ಎಷ್ಟಿದೆ? 33.7ರಷ್ಟು ನಾವು ಈ ಒಂದು ಬಾವಿ ನೀರಾವರಿಯಿಂದ ನೋಡ್ತಿದ್ದೀವಿ. ಅಷ್ಟು ಅನುಕೂಲಕರವಾಗಿದೆ ಈ ಬಾವಿ ನೀರಾವರಿ. ಹಾಗಾಗಿ ಈ ಬಾವಿ ನೀರಾವರಿಯನ್ನ ನಾವು ಇಷ್ಟೆಲ್ಲ ಅನುಕೂಲ ಮಾಡ್ತೀವಿ. ಆದರೆ ಇತ್ತೀಚೆಗೆ ಬಾವಿಗಳು ನಾಶ ಆಗ್ತಾ ಇವೆ. ಕಾರಣ ಅಕಾಲಿಕ ಮಳೆ, ಅಂದ್ರೆ ಮಳೆ ಬಾರದೆ, ಆಮೇಲೆ ಮಾನವ ಆಧುನಿಕತೆಗೆ ಹೋದಂತೆ ಆ ಬಾವಿಗಳಿಂದ ನೀರನ್ನ ಸೇರ್ಲಿಕ್ಕೆ ಶಕ್ತಿ ಇಲ್ಲ ಇವತ್ತು. ಆಮೇಲೆ ಮನೆ ಬಾಕಿ ಇವತ್ತು ಏನ್ ಮೇಲೆ ಕೊಳವೆ ಬಾವಿಗಳ ಸರ್ಕಾರ ಒದಗಿಸಿಕೊಟ್ಟಿದೆ. ಹಾಗಾಗಿ ಇವತ್ತು ನಾವು ಬಾವಿಗಳು ಏನಾಗಿದ್ದೇವೆ, ಹಾಳಾಗಿವೆ, ಮುಚ್ಚಿವೆ. ಅದು ಬಾವಿನ ಮುಚ್ಚಬಾರ್ದು, ಆದ್ರೂ ಮುಚ್ಚುತ್ತಾ ಇದ್ದೇವೆ. ಹಾಗಾಗಿ ಮುಚ್ಚಿ ಇವತ್ತು ಬಾವಿಗಳನ್ನು ಮುಚ್ಚಿಸ್ತಾ ಇವೆ. ಹಾಗಾಗಿ ಇಂತಹ ಒಂದು ಸಂದರ್ಭ ನಮಗೆ ಬಂದೊದಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈಗ ನೇರವಾಗಿ ಎರಡನೇ ಪಾಯಿಂಟ್ ಹೋಗೋಣ. ಎರಡನೇ ಪಾಯಿಂಟ್ ಯಾವುದು? ಬಾವಿ ನೀರಾವರಿ ಅಂತಾನೆ ಕಾಲುವೆ ನೀರಾವರಿ. ಇವೆಲ್ಲ ನೀವು ನೋಡಿದಿರಿ. ಕಾಲುವೆ ನೀರಾವರಿ ಅಂದ ತಕ್ಷಣನೇ ಬಹಳಷ್ಟು ನಮಗೆ ಖುಷಿ ಆಗುತ್ತೆ. ಹಾಗಾಗಿ ಈ ಕಾಲುವೆ ನೀರಾವರಿ ಅಂದ ತಕ್ಷಣನೇ ಇವೆಲ್ಲರೂ ಕೂಡ ನೀರಾವರಿಯ ವಿದ್ಯಾರ್ಥಿಗಳು. ಹಾಗಾಗಿ ನೀರಾವರಿಯನ್ನು ನೋಡಿದಾಗ ಇಲ್ಲಿ ಎಲ್ಲ ನೋಡ್ತೀವಿ. ಹಾಗಾಗಿ ನೀವು ಎರಡನೇ ಪಾಯಿಂಟ್ಸು ಕಾಲುವೆ ನೀರಾವರಿ. ಈ ಕಾಲುವೆ ನೀರಾವರಿ ಅಂದ ತಕ್ಷಣನೇ ನಿಮಗೆ ಗೊತ್ತಾಗುತ್ತೆ, ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ನೀರನ್ನ ಒದಗಿಸುವುದೇ ಕಾಲುವೆ ನೀರಾವರಿ ಅಂತ ಕರೀತೀವಿ. ಅಂದ್ರೆ ಕೃಷಿ ಭೂಮಿಗೆ ಕೃತಕವಾಗಿ ಕಾಲುವೆಗಳ ಮೂಲಕ ನೀರನ್ನ ಒದಗಿಸುವುದೇ ಕಾಲುವೆ ನೀರಾವರಿ ಅಂತ ಕರೀತೀವಿ. ಕಾಲುವೆ ನೀರಾವರಿ ಅಂದ್ರೆ ಕಾಲುವೆಗಳ ಮೂಲಕ ನೀರನ್ನ ನಾವು ಒದಗಿಸ್ತೀವಿ. ಈ ಕಾಲುವೆಗಳ ಮೂಲಕ ನೀರನ್ನು ಒದಗಿಸಿ ಈ ಒಂದು ಕೆಲಸವನ್ನ ಮಾಡ್ತೀವಿ. ಸುಮಾರು 16.5 ಆ ಒಂದು ದಶಲಕ್ಷ ಹೆಕ್ಟೇರ್ಗೆ ನೀರನ್ನು ಒದಗಿಸ್ತೀವಿ. ಇದರಲ್ಲಿ ಎಷ್ಟು? 16.5 ದಶಲಕ್ಷ ಹೆಕ್ಟೇರ್ ಭೂಮಿಗೆ ನೀರನ್ನು ಒದಗಿಸಲಾಗ್ತದೆ. ಭೂಮಿಗೆ ಈ ನೀರನ್ನ ಒದಗಿಸ್ತೀವಿ. ಎಷ್ಟು? 16.5 ದಶಲಕ್ಷ ಹೆಕ್ಟೇರ್ ಭೂಮಿಗೆ. ಅಲ್ಲಿ ನೋಡಿ, ಅಲ್ಲಿಗೆ ವ್ಯತ್ಯಾಸ ಎಷ್ಟಿದೆ?
ಅಲ್ಲಿ 62 ಹಾಕಿದ್ರೆ ಎಷ್ಟು? ಬರೀ 16.5 ಕೂಡ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಈ ಸರ್ಕಾರ ಈಗ ಹೆಚ್ಚಿನ ಒತ್ತನ್ನ ನೀಡ್ತಾ ಇದೆ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಈಗ ಒಂದು ಪ್ರಶ್ನೆ, ಹಾಗಾದ್ರೆ ನಾವು ಈಗ ಚಾನಲ್ ಮಾಡ್ತೀವಲ್ವಾ, ಈ ಚಾನಲ್ ನಾವು ಯಾವ ಒಂದು ಡ್ಯಾಮ್ನಿಂದ ಅಣೆಕಟ್ಟಿನಿಂದ ನೀರನ್ನು ಪಡಿತಾ ಇದೀವಿ? ಹೇಳಪ್ಪ. ಇದು ಹತ್ರ ಇದೆಯಾ? ಯಾರು ಹೇಳ್ತೀರಿ? ಈಗೆಲ್ಲ ನಮ್ಮ ಬೇಸರ ನೀರು ಚಾನಲ್ ಬರ್ತಾ ಇದೆ, ಚಾನಲ್ ನೀರು ಯಾವ ಒಂದು ಡ್ಯಾಮ್ನಿಂದ, ಯಾವ ನದಿಯಿಂದ? ಅದು ಒಂದನೇ ನೋಡೋಣ, ಯಾರು ಹೇಳ್ತೀರಿ? ವೆರಿ ಗುಡ್. ಭದ್ರಾ ಅಣೆಕಟ್ಟು. ಲಕ್ಕವಳ್ಳಿಯಲ್ಲಿ ಭದ್ರಾ ನದಿಗೆ ಭದ್ರಾ ಅಣೆಕಟ್ಟನ್ನ ಕಟ್ಟಿ ಮುಂದೆ ಕೂಡಲಿಯಲ್ಲಿ ತುಂಗಾ ನದಿ ಸೇರಿ ಗಾಲ್ಮು ಡ್ಯಾಮ್ ಇದೆ, ಅದು ತುಂಗಾ ಡ್ಯಾಮ್. ಅವೆರಡು ಕಟ್ಟಿ ಕೂಡಲಿ ಸೆಕ್ಟರ್ ತುಂಗಭದ್ರಾ ಹಾಕಿ ಮುಂದೆ ಹೊಸಪೇಟೆಯಲ್ಲಿ ಪಂಪಸಾಗರ ಅಂತ ಕರೀತೀವಲ್ಲ, ಹೊಸಪೇಟೆಯಲ್ಲಿ ಡ್ಯಾಮ್ ಆಗುತ್ತೆ. ನೀನು ಹೇಳಿದಾಗ ಭದ್ರಾ ಹತ್ರ ಇದೆಯಾ? ಭದ್ರಾ ಒಂದು ಅಣೆಕಟ್ಟಿನಲ್ಲಿ ಕಾಲುವೆಗಳನ್ನು ಮಾಡಲಿ, ಎಡದಂಡೆ ಬಲದಂಡೆ ಅಂತ ಇದೆ. ಆ ಕಾಲುವೆಗಳ ಮೂಲಕ ನಾವು ಇವತ್ತು ಬೇತೂರು, ದಾವಣಗೆರೆ ಸುತ್ತಮುತ್ತ ನದಿಗಳಿಗೆ ನಾವು ಆಮೇಲೆ ಕೆರೆಗಳಿಗೆ ನೀರನ್ನು ಒದಗಿಸ್ತಾ ಇದ್ದೀವಿ. ಆ ರೀತಿಯಾಗಿ ಕೆರೆ ನೀರಾವರಿ ಅನ್ನೋದನ್ನ ನೆನ್ಪಲ್ಲಿಟ್ಕೊಳ್ರಿ. 16.5 ದಶಲಕ್ಷ ಆಗಿದೆ. ಇದರಲ್ಲಿ ಕೂಡ 2 ವಿಧ, ಪ್ರವಾಹ ಕಾಲುವೆ, ಇನ್ನೊಂದು ಸರ್ವಕಾಲಿಕ ಕಾಲುವೆ. ಎಷ್ಟು ವಿಧ ಇದರಲ್ಲಿ? 2 ವಿಧ. ಒಂದು ಪ್ರವಾಹ ಕಾಲುವೆ, ಇನ್ನೊಂದು ಸರ್ವಕಾಲಿಕ ಕಾಲುವೆ. ಹೆಸರೇ ಇದೆ, ಆ ರೀತಿಯಾಗಿ ಹೆಸರನ್ನೇ ಕೊಡ್ತೀನಿ. ಸರ್ವಕಾಲಿಕ ಯಾವಾಗ ಇರುವಂತದ್ದು ಅಂತ. ಹಾಗಾಗಿ ಸರ್ವಕಾಲಿಕ ಮತ್ತು ಪ್ರವಾಹ ಕಾಲುವೆ. ಪ್ರವಾಹ ಅಂದ್ರೆ ಒಂದೊಂದ್ಸಲ ಮಳೆ ಹೆಚ್ಚು ಬಂದು ನದಿಗಳ ನೀರು ಅಥವಾ ಕೆರೆಗಳ ನೀರು, ಈ ಕೆರೆ ಬೇಡ ಬರ ನದಿಗಳು, ಆ ನದಿಗಳ ನೀರು ಉಕ್ಕಿ ಹರಿತದೆ ಅಥವಾ ಡ್ಯಾಮ್ ನೀರು ಉಕ್ಕಿ ಮೇಲೆ ಬರುತ್ತಲ್ಲ, ಅವುಗಳಿಗೆ ಒಂದು ಸಣ್ಣ ಸಣ್ಣ ಚಟ್ಟಾಂಗಳ ಕಟ್ಟುತ್ತದೆ. ಆ ನೀರು ಅಲ್ಲಿಗೆ ಬಂದು ಆ ನೀರಿನ ಮೂಲಕ ಕಾಲುವೆಗಳನ್ನು ಬಳಸಿಕೊಂಡು ನಾವು ನೀರನ್ನು ಹಾಯಿಸುವುದನ್ನ ನಾವೇನು ಪ್ರವಾಹ ಕಾಲುವೆ ಅಂತ ಕರಿತೀವಿ. ಅಂದ್ರೆ ಮಳೆ ಏನಾಗುತ್ತೆ, ಮಳೆ ಹೆಚ್ಚು ಬಂದಾಗ, ಯಾವಾಗ ಬಂದಾಗ? ಹೆಚ್ಚು ಬಂದಾಗ ಇಲ್ಲಿ ಏನಾಗುತ್ತೆ, ನದಿಗಳ ನೀರು ಏನಾಗುತ್ತೆ, ಪ್ರವಾಹ ಉಂಟಾಗಿ, ಈ ಪ್ರವಾಹ ಉಂಟಾಗಿ ಈ ನೀರನ್ನ ಎದ್ರ ಮೂಲಕ ಬಳಸ್ತೀವಿ ನಾವು? ಉಂಟಾಗಿ ಈ ನೀರನ್ನ ಕಾಲುವೆಗಳ ಮೂಲಕ ಬಳಸ್ತೀವಿ. ಯಾವ ಮೂಲಕ ಬಳಸ್ತೀವಿ? ಕಾಲುವೆಗಳ ಮೂಲಕ ಬಳಕೆಯನ್ನು ಮಾಡಿದಾಗ ಈ ಪ್ರವಾಹ ಕಾಲುವೆ ಮೂಲಕ ನೀರನ್ನ ಕೃಷಿಗೆ ಬಳಸ್ತೀವಲ್ಲ, ಇದನ್ನು ಪ್ರವಾಹ ಕಾಲುವೆ ಅಂತ ಕರಿತೀವಿ. ಇದು ಎಲ್ಲಾ ಟೈಮ್ ಆಗೋದಿಲ್ಲ. ಈ ಎಲ್ಲಾ ಟೈಮ್ ಆಗಿರ್ಲಿಕ್ಕೆ ನಾವು ಏನ್ ಮಾಡಿದ್ವಿ, ಸರ್ವಕಾಲಿಕ ಕಾಲುವೆಗಳನ್ನ ಬಳಕೆಯನ್ನು ಮಾಡ್ಕೊಂಡ್ವಿ. ಸರ್ಕಾರ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತು. ಸರ್ವಕಾಲಿಕ ಕಾಲುವೆಗಳು. ಸರ್ವಕಾಲಿಕ ಅಂದ್ರೆ ದಿನದ 24 ಗಂಟೆ, ಹಾಗೆ ವರ್ಷದುದ್ದಕ್ಕೂ 365 ದಿವಸಗಳ ಕಾಲ, ಅಧಿಕ ವರ್ಷದ 366 ದಿವಸಗಳ ಕಾಲ ಕೂಡ ನೀರು ಬೇಕು ಅನ್ನೋ ದೃಷ್ಟಿಕೋನದಿಂದ ಸರ್ವಕಾಲಿಕ ಕಾಲುವೆಗಳನ್ನ ಮಾಡಿದ್ವಿ. ಅಂದರೆ ಆಣೆಕಟ್ಟುಗಳನ್ನ ಕಟ್ಟಿ, ನದಿಗೆ ಏನ್ ಮಾಡಿದ್ರು? ನದಿಗಳಿಗೆ ಅಡ್ಡಲಾಗಿ ಏನ್ ಕಟ್ಟಿದ್ರು? ಆಣೆಕಟ್ಟನ್ನ ಕಟ್ಟಿ. ಹಾಗಾಗಿ ಹೇಳಿದ್ರೆ ಭದ್ರಾ, ಆ ಅಣೆಕಟ್ಟುಗಳನ್ನ ಕಟ್ಟಿ ಅದಕ್ಕೆ ಕಾಲುವೆಗಳನ್ನ ನಿರ್ಮಿಸಿ. ಏನ್ ನಿರ್ಮಿಸಿ? ಕಾಲುವೆಗಳನ್ನ ನಿರ್ಮಿಸಿ ಅದರ ಮೂಲಕ ನೀರನ್ನ ಒದಗಿಸುವುದು. ಇದನ್ನು ನಾವು ಅಂತೇವೆ 2 ಸರ್ವಕಾಲಿಕ ಕಾಲುವೆಗಳು. ಈಗ ನಿಮ್ಮೂರಲ್ಲಿ ನಾನು ಹೇಳಿದೆ ಭದ್ರಾ ಡ್ಯಾಮಿನ ಮೂಲಕ ನಾವು ಮಾಡ್ತೀವಿ ಅಂತ. ಇದರ ಮೂಲಕ ಭದ್ರಾ ಡ್ಯಾಮಿನ ಮೂಲಕ ನೋಡ್ತೀವಿ. ಹಾಗಾಗಿ ನೋಡಿ ಎಲ್ಲ ಚಿತ್ರ ಇದೆ ನೋಡಿ, ದೊಡ್ಡ ಚಾನಲ್ ಇಲ್ಲೇ ನಿಮ್ಮೂರ ಪಕ್ಕಕ್ಕೆ ಹೋಗಿದೆಯಲ್ಲ, ಬೇತೂರು ಬಿಟ್ಟು ರಾಮಪುರ ಪಕ್ಕಕ್ಕೆ ಹೋಗಿದೆ. ಹೆಚ್ಚಾಗಿ ನೋಡಿರಿ, ದೊಡ್ಡ ಕಾಲುವೆ. ಮತ್ತೆಲ್ಲ ಬೇರೆ ಕಡೆ ನೋಡಿರ್ಬೋದು. ನೀವು ಬಹಳ ದೊಡ್ಡ ಹುಡುಗಿಯರನ್ನು ಕೈ ಎತ್ತಿದ್ರು ನೋಡಿಲ್ಲ ಅಂತ ನೀವು ಮುಂದಕ್ಕೆ ಹೋಗ್ಬೇಕು ಹೊರಗಡೆಗೆ. ಓಕೆ, ಕಾಲುವೆಗಳನ್ನು ನೋಡಿ, ಇದೆ ಕಾಲುವೆ ನೋಡಿ, ಎಷ್ಟು ದೊಡ್ಡ ಕಾಲುವೆ ಇದೆ. ಈ ಕಾಲುವೆಯನ್ನು ನೋಡಿದಾಗ ಆ ನೀರು ಎಷ್ಟು ಬಹಳ ಬರ್ತಾ ಇದೆ. ಆಮೇಲೆ ಇವುಗಳು ಸಬ್ ಕಾಲುವೆ ಮಾಡ್ತಾರೆ. ಇವುಗಳನ್ನ ಏನ್ ಮಾಡ್ತಾರೆ? ಸಣ್ಣ ಸಣ್ಣ ಕಾಲುವೆ. ನಿಮಗೆಲ್ಲ ಸಣ್ಣ ಕಾಲುವೆ ಹೋದ್ರು ಅಲ್ಲಿಂದ ಮತ್ತೆ ಆ ರೀತಿಯಾಗಿ ಕಾಲುವೆಗಳ ಮೂಲಕ ನೀರನ್ನ ಒದಗಿಸುವಂತಕ್ಕಂತಾಗಿದೆ. ಇದನ್ನು ಸರ್ವಕಾಲಿಕ ಕಾಲುವೆ ಅಂತ ಕರೀತಾರೆ. ಎಂತ ಕರೀತಾರೆ? ಸರ್ವಕಾಲಿಕ ಕಾಲುವೆ ಅಂದ್ರೆ ಭದ್ರಾ ನದಿಯ ಕೆಳಗಡೆಗೆ ಡ್ಯಾಮ್ಗಳಲ್ಲಿ ಅಕ್ಕಪಕ್ಕ ಹೋಗ್ರಿ ನೀವು, ಅಲ್ಲಿ ನೋಡಿದಾಗ ಎಡಗಾಲೆ ಬಲನಾಲೆ ಅಂತ ಇದೆ. ಹಾಗಾಗಿ ಆ ಎಡದಂಡೆ ಬಲದಂಡೆ ನಾಲೆಯಲ್ಲಿ ಆ ಕಾಲುವೆಗಳ ಮೂಲಕ ನೀರನ್ನು ನಮಗೆ ಒದಗಿಸ್ತಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಚಿತ್ರದುರ್ಗ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮೇಲ್ದಂಡೆ ಅಂತ ಮಾಡ್ಕೊಂಡು ಮೇಲೆ ಎಕ್ಸ್ಟ್ರಾ ಮಾಡಿಕೊಂಡರೆ ಅದು ಕುಡಿಯುವ ನೀರಿಗೆ ಹೋಗ್ತಾ ಇದೆ. ಹೊಸ ಚಾನಲ್ ಕೂಡ ಚಿತ್ರದುರ್ಗ ತುಮಕೂರಿಗೆ ಕೊಡುವಂತ ಕೆಲಸ ಆಗ್ತಾ ಇದೆ. ಇದು ಕಾರಣ ಭದ್ರಾ ನದಿ. ಆಮೇಲೆ ಭದ್ರಾ ನದಿ ಈ ರೀತಿ ಆಗೋದ್ರಿಂದ ಇದಕ್ಕೆ ನಾವೆಲ್ಲರೂ ಕೂಡ ಹೆಚ್ಚು ಎಚ್ಚೆತ್ತುಕೊಳ್ಬೇಕು.
ಮಳೆ ಬರುವಂತೆ ನೋಡ್ಕೊಳ್ಬೇಕು. ಅದಕ್ಕಾಗಿ ಅರಣ್ಯವನ್ನು ನಾವು ಏನ್ ಮಾಡಬೇಕು, ಬೆಳೆಸಬೇಕು ಮತ್ತು ಪೋಷಣೆಯನ್ನು ಮಾಡಬೇಕು. ಮರ ಕಡಿಬಾರ್ದು ಅಂತ ಸಲಹೆಗಳನ್ನ ನಾವು ನಮ್ಮ ಸುತ್ತಮುತ್ತಲಿನ ಜನಗಳಿಗೆ ನಾವು ಎಚ್ಚರಿಕೆ ಜಾಗೃತಿ ಕಾರ್ಯಕ್ರಮಗಳನ್ನ ತಿಳಿಸ್ಬೇಕು. ಆ ಮೂಲಕ ನಾವು ಈ ನೀರಿನ ಸಂರಕ್ಷಣೆಯನ್ನ ಮಾಡಬಹುದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ರಿ. ಈ ರೀತಿಯಾದಂತಹ ಒಂದು ಸಂಗ್ರಹಿಸಿದ ನೀರನ್ನ ನಾವೇನ್ ಮಾಡ್ತೀವಿ, ಕಾರ್ಯಗಳ ಮೂಲಕ ಕೃಷಿ ಭೂಮಿಗೆ ಒದಗಿಸುವ ಮೂಲಕ ಈ ದಾವಣಗೆರೆ ಜಿಲ್ಲೆ ಜನ ಭದ್ರಾ ನದಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇಲ್ಲಿ ಅದು ನಮ್ಮ ಜನರ ಜೀವನ ನದಿ ಅಂತ ಆಗುತ್ತೆ. ಆ ಇದ್ರ ಜೊತೆಗೆ ಇನ್ನೂ ಕೂಡ ಹಲವಾರು ಅಣೆಕಟ್ಟೆಗಳನ್ನು ನೋಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಅಲ್ವಾ. ಇನ್ನು ಹಲವಾರು ಅಣೆಕಟ್ಟೆಗಳು ನೋಡ್ತೀವಿ. ಮತ್ತೆ ಯಾವ ಅಣೆಕಟ್ಟೆಗಳನ್ನು ಕರ್ನಾಟಕದಲ್ಲಿ ನೋಡ್ತೀವಿ? ಒಂದು ಭದ್ರಾ, ತುಂಗ ಎರಡು ಸೇರ್ಕೊಂಡಂತೆ ಕೂಡಲಿಗೆ ಅಂತ. ಮತ್ತೆ ಯಾವ ನೋಡ್ತೀವಿ? ತುಂಗ ಅಣೆಕಟ್ಟು ನೋಡ್ತೀವಿ, ಗಾಜನೂರು ಹತ್ರ ಇದೆ. ಹಾಗೆ ಭದ್ರಾ ಲಕ್ಕೊಳ್ಳಿ ಹತ್ರ ಡ್ಯಾಮ್ ನೋಡ್ತೀವಿ. ಮತ್ತೆ ಯಾವ ಅಣೆಕಟ್ಟೆಗಳು ನೋಡ್ತೀವಿ? ತುಂಬು ನೀರ ಎದ್ದಿದ್ದ ನಿಲ್ಬೇಕು. KRS ಕೃಷ್ಣರಾಜಸಾಗರ ಅಣೆಕಟ್ಟು ತಲಕಾವೇರಿ ನದಿಗೆ ಅಂತ ಕಾವೇರಿ ನದಿಗೆ ಕಟ್ಟಿರುವಂತಹ ಮಂಡ್ಯದಲ್ಲಿ ತಮಿಳುನಾಡು ಕರ್ನಾಟಕ ಸರ್ಕಾರ ಹೊಡೆದಾಡ್ತಾ ಇದೆ ನೀರಿಗಾಗಿ ಯುದ್ಧಗಳಾಗಿದ್ದೇವೆ ಅಂತ. ಆ ರೀತಿಯಾಗಿ ಕೃಷ್ಣರಾಜಸಾಗರ ವೆರಿ ಗುಡ್. ಆ ಒಂದು ಅಣೆಕಟ್ಟನ್ನು ಕಟ್ಟಿ ಮಂಡ್ಯ ಜನರ ಜೀವನದಿ, ಆ ಜೀವನದಿ ಕಾವೇರಿ ಅಣೆಕಟ್ಟು ಅಲ್ಲಿ ಹೊಡೆದಾಡ್ತಾರೆ. ಆಗ ನೀರು ಕೊಡಲ್ಲ ಅಂತ, ಪ್ರಾಣ ಬಿಟ್ಟೆವು ನೀರು ಕೊಡಲ್ಲ ಅಂತ. ಹಂಗೆ ಆ ರೀತಿಯಾದಂತಹ ಒಂದು ಅಂಶವನ್ನ ಆ KRS ನೋಡಿ. ಮತ್ತೆ ವಾಣಿ ವಿಲಾಸ ಹೇಳಂತೆಂದುಕೊಂಡು ವಾಣಿ ವಿಲಾಸ ಎಲ್ಲಿದೆ ಗೊತ್ತಿಲ್ಲ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಮಾರಿ ಕಡಿಮೆ ಅಣೆಕಟ್ಟನ್ನು ಕಟ್ಟಿದ್ರು ನಮ್ಮ ವಿಶ್ವೇಶ್ವರಯ್ಯನವರು. ಆ ಮಾರಿ ಕಡಿಮೆ ನೀರು ಇವತ್ತು ಹೋಸಲ ಜಾಸ್ತಿ ಆಗಿದೆ. 2 ವರ್ಷಗಳಿಗೆ ಬಹಳ ನೋಡಿ ಚೆನ್ನಾಗಿ ನಾವು ಅಲ್ಲಿ ಹೋಗಿದ್ವಿ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಹಳ ಚೆನ್ನಾಗಿತ್ತು ಆ ಮಾರಿ ಕಡಿಮೆ. ಮತ್ತೆ ಅವುಗಳನ್ನು ಕಾರ್ಯಗಳು ಮಾಡಿ ನೀರನ್ನು ಒದಗಿಸ್ತಾರೆ. ಹಿರಿಯೂರಲ್ಲಿ ಬಹಳ 2 ವರ್ಷಗಳ ಒಳ್ಳೆ ನೀರು, ಅಂತರ್ಜಲ ಹೆಚ್ಚಾಯಿತು. ಮತ್ತೆ ಗೊತ್ತಿಲ್ಲ ಆಲಮಟ್ಟಿ ಡ್ಯಾಮ್ ಬಹಳ ಕೃಷ್ಣಾ ನದಿ ಕಟ್ಟಲಾಗಿದೆ. ಎಲ್ಲಿ? ಆಲಮಟ್ಟಿ ಕೂಡಲಸಂಗಮದಲ್ಲಿ ಆಲಮಟ್ಟಿ ಡ್ಯಾಮ್ ಬಹಳ ಚೆನ್ನಾಗಿದೆ ನೋಡಿ. ಸುಪ್ರೀಂ ಕೋರ್ಟ್ ನಮ್ಗೆ 5 ಅಡಿ ಜಾಸ್ತಿ ಮಾಡಕ್ಕೆ ಕೊಟ್ಟಿದೆ, ನಮ್ದು ಮಾಡೋಕ್ಕಾಗಿಲ್ಲ. ಯಾಕೆ ಮಾಡಿಕೊಂಡ್ರೆ ಅಂತಂದ್ರೆ 5 ಅಡಿ ಏನಾದ್ರು ಜಾಸ್ತಿ ಮಾಡಿದ್ರೆ ಈ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಬಾಗಲಕೋಟೆ ನಗರ ಮುಚ್ಚೋಗುತ್ತೆ. ಸಿಟಿ ಪೂರ್ತಿ ಅವರಿಗೆ ಏನು ಕೊಡೋಕ್ಕಾಗಲ್ಲ. ಈಗ ಒಂದು ಸೈಟಿನ ಮೇಲೆ 1 ಕೋಟಿ, ನಾವು ಸಿಟಿಗಳಲ್ಲಿ ನಿಮ್ಮೆಲ್ಲ ಗೊತ್ತಿದೆ. ಒಂದೊಂದು ಸೈಟ್ 1 ಕೋಟಿ, ಎಷ್ಟು ಕೋಟಿ ಕೊಡ್ಬೇಕು? ದುಡ್ಡಿಲ್ದೇ ಮಾಡೋಕ್ಕಾಗ್ತದೆ. ಅದನ್ನೇನು 5 ಅಡಿ ಜಾಸ್ತಿ ಮಾಡಿ ನೀರನ್ನೇ ಜಾಸ್ತಿ ಮಾಡ್ಕೊಂಡ್ರೆ ಈ ಬಾಗಲಕೋಟೆ ನಗರ ಏನಾಗುತ್ತೆ, ಮುಚ್ಚು. ಹಾಗಾಗಿ ಅದನ್ನ ಹಾಗೆ ನಿಲ್ಲಿಸಿದ್ದಾರೆ ಅನ್ನೋದನ್ನ ನೆನಪಿಟ್ಕೊಂಡ್ರೆ ಇದು ಕಾಲುವೆ ನಿರ್ವಹಣೆ ಬಹಳ ಪ್ರಮುಖವಾದ ಒಂದು ಕೆಲಸವನ್ನ ಮಾಡಿದ್ರೆ ಈ ಸರ್ವ ಕಾಲುವೆಗಳನ್ನು ಸರ್ಕಾರ ಎಚ್ಚೆತ್ತು ಕ್ರಮಗಳನ್ನ ಕೈಗೊಳ್ಳುತ್ತದೆ. ಇನ್ನು ನೇರವಾಗಿ ಕೊನೆಯದಾಗಿರುತ್ತದೆ ಯಾವುದು? ಈಗ ಬಾವಿ ಆಯ್ತು, ಕಾಲುವೆ ಆಯ್ತು, ಇನ್ನು ಮುಂದೆ ಯಾವುದು? ಕೆರೆ ನೀರಾವರಿ ನೋಡೋಣ. ಇವೆಲ್ಲರೂ ಕೂಡ ಕೆರೆಗಳ ನೋಡಿದ್ವಿ. ನಿಮ್ಮ ಕೆರೆ ಬೇಕಾಗ ಕಡಲೆ ಕೆರೆ ಇದೆ, ಬೇಸರಗಿದೆ, ಕಲ್ಪನೆಗೆ ಇಲ್ಲ. ಎಲ್ಲ ನೀವು ಬಹಳ ದಿನಗಳಿದೆ, ಎಷ್ಟೋ ಕೆರೆಗಳು ಮುಚ್ಚಿಕೊಂಡೋಗ್ಯಾವಲ್ವಾ. ಹಾಗಾಗಿ ಕೊನೆಯದಾಗಿರ್ಬೋದು ಕೆರೆ ನೀರಾವರಿ. ಕೆರೆ ನೀರಾವರಿ ಕೊನೆಯದಾಗಿ ನೋಡೋಣ. ಇವೆಲ್ಲರೂ ಕೂಡ ನಿಮ್ಮ ಸುತ್ತಮುತ್ತಲ ಕೆರೆಗಳನ್ನ ನೋಡಿದೀವಿ. ಹಾಗೆ ಬಹಳ ಪ್ರಮುಖವಾಗಿ ಇವೆಲ್ಲ ಹಾಗೆ ಈಗ ನಮ್ಮ ದಾವಣಗೆರೆ ಮತ್ತೆ ಅದರ ಜೊತೆಗೆ ಚಿತ್ರದುರ್ಗ ಬಹಳ ಪ್ರಮುಖವಾಗಿ ಈ ಒಂದು ಕೆರೆಗಳನ್ನ ತುಂಬಿಸುವಂತ ಒಬ್ಬ ಮಹಾನ್ ಸನ್ಯಾಸಿ ನಮ್ಮ ಒಂದು ಜಗದ್ಗುರು ಅಂತ ಕರೀತಾರಲ್ಲ, ಆ ಜಗದ್ಗುರು ಹೆಚ್ಚಿನ ಒತ್ತು ನೀಡ್ತಾರೆ. ಯಾವ ಜಗದ್ಗುರು ಅಂತ ನಿಮಗೆ ಗೊತ್ತಿರಬಹುದು, ಗೊತ್ತಿದ್ದಾರೆ ಯಾರು ಹೇಳ್ಬೇಕು. ಕಪ್ಪಳ ಜಿಂಕೆಲಿ ಈ ಕೆರೆಗಳನ್ನೆಲ್ಲ ತುಂಬಿಸ್ತಾ ಇದ್ದಾರೆ. ಆಧುನಿಕ ಭಗೀರಥ ಅಂತ ಕರೀತಾ ಇದ್ದಾರೆ ಈ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯವರು. ಹಾಗಾದ್ರೆ ಆ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ನಿಮ್ಮ ಕಣ್ಣ ಮುಂದೆ ಅಥವಾ ನಿಮ್ಮ ಮುಂದೆ. ಅವ್ರು ಲಿಂಗೈಕ್ಯ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿ. ವೆರಿ ಗುಡ್. ಈಗಿನ ಶಿವಮೂರ್ತಿ ಶ್ರೀ ತರಳಬಾಳ ಜಗದ್ಗುರು 1108 ಶ್ರೀ 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 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಇವತ್ತು ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕೆರೆಗಳನ್ನ ಸರ್ಕಾರವನ್ನ ಮನವೊಲಿಸಿ 3 ಸರ್ಕಾರಗಳು JDS, ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರ ಮನವೊಲಿಸಿ ಇವತ್ತು ಎಲ್ಲಾ ಕೆರೆಗಳಿಗೆ ನೀರನ್ನ ಏನ್ ಮಾಡ್ತದೆ, ತುಂಗಭದ್ರಾ ನದಿಯಿಂದ
ನೀರನ್ನು ಒದಗಿಸಲಾಗ್ತದೆ. ಇವತ್ತು ಕೆರೆಗಳೆಲ್ಲ ಕೂಡ ನೀರು ತುಂಬಿದ್ದೇವೆ. ಈಗ ನೋಡ್ರಿ ಭರಮಸಾಗರ ಕೆರೆ ಇವತ್ತು ನೋಡ್ಬಿಟ್ರೆ ಆ ಭರಮಸಾಗರದ ಕೆರೆಯಿಂದ ಉಳಿದ ಎಲ್ಲ ಕೆರೆಗಳು, ತೂಪದಲ್ಲಿ ಕೆರೆ ಆಗಿರ್ಬೋದು, ಜಗಳೂರು ಕೆರೆಗಳಾಗಿರ್ಬೋದು, ಅವೆಲ್ಲ ಜಗಳೂರು ಸೇರ್ತವೆ. ಎಲ್ಲ ಕೆರೆಗಳು ಬೈದುಂಬಿರುತ್ತವೆ. ಆ ಕೆರೆಗಳು ಹೆಚ್ಚು ನೀರು ಬಂದಾಗ ಭೂಮಿ ಒಳಗೆ ಏನಾಗುತ್ತೆ? ಅಂತರ್ಜಲ ಹೆಚ್ಚಾಗುತ್ತೆ. ಅಂತರ್ಜಲ ಹೆಚ್ಚಾದ ಕೊಳೆ ಬಾವಿಗಳು ಏನಾಗ್ತವೆ? ನೀರು ಚೆನ್ನಾಗಿ ಬರ್ತದೆ. ನೀರು ಚೆನ್ನಾಗಿ ಬಂದ ರೈತ ಏನಾಗ್ತಾನೆ? ಕೃಷಿ ಆಗ್ತದೆ. ಕೃಷಿ ಆದ್ರೆ ಆರ್ಥಿಕ ಸಂಪಾದನೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಆಗ ಭಾರತದ ಆರ್ಥಿಕತೆಯಲ್ಲಿ ರೈತರ ಪಾತ್ರ ಕೂಡ ಜಾಸ್ತಿ. ಆ ಕೆಲಸವನ್ನು ನಮ್ಮ ತರಳಬಾರು ಜಗದ್ಗುರುಗಳು ಮಾಡ್ತಾರೆ. ಅದಕ್ಕೆ ಹಾಗಾಗಿ ನಾವು ಅವ್ರಿಗೆ ಇಲ್ಲಿಂದಲೇ ಕೂಡ ಪ್ರಣಾಮಗಳನ್ನು ಸಲ್ಲಿಸೋಣ. ಇನ್ನೂ ಈ ತರ ಕೆಲಸಗಳನ್ನ ನಾವು ಮಾಡಿ ಅಂತ ಹೇಳ್ತಂತ ನಾನು ಅಂಶಗಳನ್ನ ಹೇಳ್ತೀನಿ. ಇನ್ನ ಈ ಕೆರೆ ನೀರಾವರಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಆ ಕೆರೆ ಅಂತಂದ್ರೆ ಒಂದು ಜರಿ ಮೂಲಕ, ಜರಿ ಆಗಿರ್ಬೋದು, ಹಳ್ಳ ಆಗಿರ್ಬೋದು, ಕೊಳ್ಳ ಆಗಿರ್ಬೋದು, ಇವುಗಳ ಮೂಲಕ ಭೂಮಿಗೆ ನೀರನ್ನ ಒದಗಿಸುವುದೇ ಕೆರೆ ನೀರಾವರಿ ಅಂತ ಕರೀತೀವಿ. ಏನ್ ಕಲ್ಕೊಂಡ್ರಿ? ಕೆರೆ ನೀರಾವರಿ ಅಂದ್ರೆ ಜರಿಗಳು ಅಂತ ಇರ್ತಾರೆ. ಜರಿ ಅಂದ್ರೆ ಜಲಪಾತ ಅಷ್ಟೇ ಏನಿಲ್ಲ, ಹಳ್ಳ ಕೊಳ್ಳಗಳ ಮೂಲಕ ಆ ನೀರುಗಳನ್ನ ಸಂಗ್ರಹಿಸಿ, ಆ ಸಂಗ್ರಹಿಸಿದ ನೀರನ್ನ ಒಂದು ಕಾಲುವೆಗಳನ್ನ ಮಾಡಿ, ಸಣ್ಣ ಸಣ್ಣ ಕಾಲುವೆಗಳು ನೋಡಿರ್ಬೋದು ನೀವು. ಕೆರೆ ಪಕ್ಕ ಸಣ್ಣ ಸಣ್ಣ ಕಾಲುವೆ ಮಾಡ್ತಾರೆ. ಇಲ್ಲ ದೊಡ್ಡಬತ್ತಿ ಕೆರೆ ಸಣ್ಣ ಕಾಲುವೆಗಳೆಲ್ಲ ಕೂಡ ಕಾಲುವೆ ಮಾಡಿದ್ರೆ ನೀರು ಹೊರಕೊಂಡು ಹೋಗ್ತದೆ. ಅದನ್ನ ತೊಳೆಲಿಕ್ಕೆ ಪುಳಿಯಕ್ಕೆಲ್ಲ ಬಳಕೊಂತಾರೆ. ಅದು ಟ್ಯಾಕ್ಟರ್ ತೊಳಕಾಗಿರ್ಬೋದು, ಲಾರಿ ತೊಳಕಾಗಿರ್ಬೋದು, ಬೇರೆ ಬೇರೆ ಕೆಲಕ್ಕಾಗಿರ್ಬೋದು, ಬಟ್ಟೆ ಕೆಳಕಾಗಿರ್ಬೋದು, ಎಲ್ಲ ಮಾಡಿ ಉಳಿದ ನೀರು ಹೋಗ್ತಾ ಇರುತ್ತೆ. ಅಲ್ಲಿ ಕೆಳಗಡೆಗೆ ಆ ಒಂದು ಕೃಷಿಗೆ ಭೂಮಿಗೆ ಬಳಕೆಯನ್ನ ಮಾಡ್ಕೊಳ್ಳೋದನ್ನು ನೋಡ್ತೀವಿ. ಅದು ಕುಂದುವಾಡ ಕೆರೆ ಆಗಿರ್ಬೋದು, ಆ ಕುಂದುವಾಡ ಕೆರೆ ಹೆಚ್ಚಿನ ನೀರನ್ನ ನಮಗೆ ಬಳಕೆ ಮಾಡ್ಕೊತಾರೆ. ಟಿವಿ ಸ್ಟೇಷನ್ ಕೆರೆ ಆಗಿರ್ಬೋದು, ಎಲ್ಲವನ್ನ ಭದ್ರಾ ನೀರಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದನ್ನು ನೋಡ್ತೀವಿ. ಆ ರೀತಿ ಇರುತ್ತೆ ಕೆಲಸವನ್ನ ಮಾಡ್ತೇವೆ. ಕಾವೇರಿ ನೀರಿನಿಂದ ಬೆಂಗಳೂರು ಜನ ಮೂರ್ನಾಮ. ಯಾಕಂದ್ರೆ ಕಾವೇರಿ ನದಿಯಲ್ಲಿ ನೀರು ಕುಡಿಲಿಕ್ಕೆ ಬೇಕೇ ಬೇಕು, ಅಷ್ಟು ಕಷ್ಟ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡ್ತಿದ್ವಿ ಈ ರೀತಿಯಾಗಿ ಝರಿಗಳ ಮೂಲಕ, ಕಾಲುವೆಗಳ ಮೂಲಕ, ಹಳ್ಳ ಕೊಳ್ಳಗಳ ಮೂಲಕ ನೀರನ್ನ ಕೃಷಿ ಭೂಮಿಗೆ ಒದಗಿಸಿದರೆ ಕೆರೆ ನೀರಾವರಿ ಆಗಿದೆ ಅನ್ನೋದನ್ನು ನೋಡ್ತಿದ್ವಿ. ಈ ರೀತಿಯಾಗಿ ನಾವು ಒಂದು ಊರುಗಳಲ್ಲಿ ಆ ಕೆರೆಗೆ ನೀರನ್ನ ತುಂಬಿಸಿ ನಾವು ಈ ರೀತಿಯಲ್ಲಿ ಕೆರೆಗಳ ನೀರನ್ನ ಒಂದು ಒಡ್ಡುಗಳ ಮಾಡಿ ಸಣ್ಣದಾಗಿ ಕಾಲುವೆಗಳ ನಿರ್ಮಾಣ ಮಾಡಿ ಆ ಸುತ್ತಮುತ್ತಲಿನ ಕೃಷಿಗೆ ಅಥವಾ ದನಕರುಗಳಿಗೆ ಅಥವಾ ಗೃಹೋಪಯೋಗಕ್ಕೆ ಅಥವಾ ಕುಡಿಲಿಕ್ಕೆ ಬಳಕೆಯನ್ನ ಮಾಡಿಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಕೆರೆಯಿಂದ ಅನೇಕ ಇವತ್ತು ನಾವು ನೀರಾವರಿನ ಬಳಸ್ತಾ ಇದ್ದೀವಿ. ಆದರೆ ಪ್ರಸ್ತುತದಲ್ಲಿ ಕೆರೆಗಳು ನಾಶವಾಗುತ್ತಿವೆ. ಕಾರಣ ಗೊತ್ತಿದ್ರೆ ಕೈ ಇವತ್ತು ಕೆರೆಗಳು ಬಹಳ ಕಡಿಮೆ ಆಗ್ತಾ ಇದೆ. ನಮ್ಮ ಪೂಜ್ಯರು ಇವತ್ತೆಲ್ಲ ಮಾಡ್ತಾರೆ. ಯಾಕೆ ಕೆರೆಗಳಲ್ಲಿ ನೀರು ಸಂಗ್ರಹ ಕಡಿಮೆ ಆಗ್ತಾ ಇದೆ ಅಥವಾ ಕೆರೆಗಳು ಯಾಕೆ ನಾಶ ಆಗ್ತಾ ಇದೆ? ಒಬ್ಬೊಬ್ಬರೇ ಒಂದೊಂದು ಪಾಯಿಂಟ್ ಯಾರು ಹೆಂಗೆ ಅದು ಏನ್ ಮಾಡ್ತಾರ? ಕರೆಕ್ಟಾಗಿ ಹೇಳ್ದ, ಕರೆಕ್ಟಾಗಿ ಹೇಳಿದ್ರೆ ಕುದ್ದ ಸ್ವಲ್ಪ ಯೋಚನೆ ಮಾಡಿದ್ರು. ಅವ್ನು ಎಲ್ಲಿ ಕರೆಕ್ಟ್ ಸ್ವಲ್ಪ ಸರಿಯಾಗಿ ಹೇಳ್ಬೋದು. ಮತ್ತೆ ಯಾಕೆ ಇವತ್ತು ಕೆರೆಗಳು ನಾಶ ಆಗ್ತದೆ? ಸರ್, ಇವಾಗ ಭೂಮಿಗೆ ಬಹಳ ಬೆಲೆ ಇರ್ತದೆ ಸರ್. ಅದಕ್ಕೆ ಆ ಕೆರೆಗಳನ್ನೆಲ್ಲ ಒತ್ತುವರಿ ಮಾಡಿ ಅದನ್ನ ಸೈಟ್ಗಳಾಗಿ ಭೂಮಿಗಳನ್ನು ಮಾಡ್ತಾರೆ. ವೆರಿ ಗುಡ್. ಚಪ್ಪಾಳೆ ಹೊಡಿರಿ ಪೂಜೆಗೆ. ಅವ್ರು ಹೇಳಿದ್ರೆ ಸರಿಯಿಲ್ಲ. ಇವತ್ತು ಕೆರೆಗಳು ಬೆಂಗಳೂರು ಅಂತ ಮಾಡಿದ್ರೆ 100 ಕೆರೆಗಳಿರುತ್ತೆ. ಎಲ್ಲ ಕೆರೆಗಳನ್ನ ನೆಲ ಸಮ ಮಾಡ್ಕೊಂಡು ಇವತ್ತು ರಾಜಕಾರಣಿಗಳ ಮೇಲೆ ಮನೆ ಕಟ್ಕೊಂಡಾರಂತೆ. ಆ ಕೆರೆಗಳನ್ನ ರಾಜಕಾರಣಿಗಳು ಅಧಿಕಾರಿಗಳು ಒತ್ತಾಯ ಮಾಡಿ ಎಲ್ಲ ಮನೆಗಳನ್ನ ಕಟ್ಟಿದ್ದಾರೆ. ಇವತ್ತು ಕೂಡ ಕೆರೆಗಳ ನಾಶ ಆಗಲಿಕ್ಕೆ ಕಾರಣ ಅಂತಂದ್ರೆ ಕೆರೆಗಳನ್ನ ಹಂಗೆ ಒತ್ಕೊಂಡು ಸೈಟ್ಗಳನ್ನ ಮಾಡಿ ಭೂಮಿಗೆ ವಾಣಿಜ್ಯ ಬೆಲೆ ಬಂದಿದೆ ಸಿಟಿಗಳ ಹತ್ರ, ಅಲ್ಲಿ ಮನೆಗಳನ್ನ ಕಟ್ತಾ ಇರ್ತಾರೆ. ಆಗ ನಿರ್ಮಾಣ ಆಗೋದ್ರಿಂದ ಕೆರೆಗಳು ಇವತ್ತು ಕಡಿಮೆ ಆಗ್ತದೆ. ಮತ್ತೊಂದು ಕಾರಣ ಏನು? ಕೆರೆಗಳು ಇವತ್ತು ಕಡಿಮೆ ಆಗಲಿಕ್ಕೆ ಕಾರಣ, ನೀರಿನ ಸಂಗ್ರಹ ಕಡಿಮೆ ಆಗಲಿಕ್ಕೆ ಕಾರಣವೇನು? ಮತ್ತೆ ಇನ್ನೊಂದು ಪ್ರಮುಖ ಮಳೆ ಬಾರದೇ ಇರುವುದು. ಇನ್ನೊಂದು ವಿಷಯನ ಮಳೆ ಇವತ್ತು ಬರಲ್ಲ. ಯಾಕಂದ್ರೆ ನಾವು ಹೆಚ್ಚೆಚ್ಚು ಕಾರಣವನ್ನು ಕಡಿತೀವಿ. ಮಳೆ ಬರದೇನೆ ಕೆರೆಗಳು ಬತ್ತಿ ಹೋಗ್ತವೆ. ಈ ಕೆಲಸ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಕಾರಣ ಏನಂದ್ರೆ ಕೆರೆಗಳಲ್ಲಿ ತುಂಬಿರುವ ಹೂಳನ್ನ ನಾವೆಲ್ಲರೂ ಸೇರ್ಕೊಂಡು ಸರ್ಕಾರ ನಾವಾಗ ತೆಗೆದೇ ಇರ್ಬೋದು. ಬಹಳ ಊರು ಬಂದು ಕುತ್ಕೊಂಡಿರ್ತಲ್ಲ, ಆ ಮೇಲೆ ಕುತ್ಕೊಂಡಿರ್ತತಿ. ಏನೇ ಮುಂದಷ್ಟು ಈ ವರ್ಷ ಮುಂದಷ್ಟು ಮಳೆ ಆಗುತ್ತೆ. ಆ ನೀರು ಬಂದು ಸ್ಟಾಕ್ ಆಗುತ್ತೆ. ನೀರೇನಿರಲ್ಲ. ಯಾಕಂದ್ರೆ ಮೇಲೆ ಏನಾಗಿರ್ತಲ್ಲ, ಹೂಳು ತುಂಬಿರ್ತದೆ, ಮಣ್ಣು. ಆ ಮಣ್ಣನ್ನು ತೆಗೆಯುವಂಥ ಕೆಲಸ ಆಗ್ಬೇಕು. ಹಾಗಾಗಿ ಆಗಲ್ಲ. ಕೆರೆಯಲ್ಲಿ ಹೆಚ್ಚು ಹೂಳು ತುಂಬುವುದರಿಂದ ಇವತ್ತು ಕೆರೆಗಳು ನಾಶ ಆಗ್ತಾ ಇವೆ. ಇದನ್ನೆಲ್ಲ ಎಚ್ಚೆತ್ಕೊಂಡು ಸರ್ಕಾರಕ್ಕೆ ನಾವು ಊರಲ್ಲಿ ನೋಡಿ ಇದಕ್ಕೆ ಏನಾರ ಮಾಡಿ ಒಬ್ಬ MLA ಅದನ್ನ ಏನ್ ಮಾಡ್ಬೇಕಂದ್ರೆ ಸುತ್ತಮುತ್ತಲ ಕೆರೆಗಳಿರ್ತಾವಲ್ಲ ಅಲ್ಲಿ ಹೂಳು ತೆಗಿರ್ಬೇಕು. ಆ ಹೂಳನ್ನ ಹೊಲಗಳಿಗೆ ಹಾಕಬೇಕು. ಗೊಬ್ಬರ ಚೆನ್ನಾಗಿರ್ತದೆ. ಆ ಫ್ರೀ ನೋಡಪ್ಪ, ನಾನು JCB ಒಂದು 10 ಕೊಡ್ತೀನಿ, ಟ್ರ್ಯಾಕ್ಟರ್ನು ಕೊಡ್ತಾರೆ. ನೀವು ಮೊಲಕೆಲ್ಲ ಏರ್ಸ್ಕೊಂಡ್ರೆ ನೀವು 100 ಸಲ ಅವನಿಗೆ ಓಟ್ ಹಾಕ್ತೀವಿ. ಆಗ್ತಿರಿಲ್ಲ ಲೇ, ನನಗೆ ದೇವ್ರು ಅಂದ್ರೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಯಾರೋ ಹಾಕೋದಲ್ಲ, ನಮ್ಮ ಮನೆ ಪಕ್ಕ ಒಳ್ಳೆಯವ್ರು ಕೊಡ್ಬೇಕು.
ಗೆದ್ದ ಮೇಲೆ ಟಾಟಾನಾಗಲ್ಲ ಬಂದು ಮಾತಾಡ್ತಾನೆ ನಾವು ಓಟ್ ಹಾಕ್ಬೇಕಂತ ನಾವು ಮಾಡ್ಬೇಕಾದ್ ಮಾಡ್ತಾ ಇಲ್ಲ. ಆ ರೀತಿಯಾಗಿ ಕೆರೆಗಳು ಇವತ್ತು ನಾಶ ಆಗೋದನ್ನು ನಾವೆಲ್ಲರೂ ತಡಿಬೇಕು. ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಹಾಗಾಗಿ ಇವತ್ತಿನ ದಿವಸ ನಾವು ಜಲಸಂಪನ್ಮೂಲಗಳು ಅದರ ಮೂಲಗಳು ಏನೇನು ನೀರಾವರಿ ಮೂಲಗಳನ್ನ ಬಾವಿ ಆಗಿರ್ಬೋದು, ಕಾಲುವೆ ಆಗಿರ್ಬೋದು, ಕೆರೆ ನೀರಾವರಿಯನ್ನು ನೋಡಿದ್ವಿ. ಮುಂದಿನ ಅವಧಿಯಲ್ಲಿ ನಾವು ವಿವಿಧ ಉದ್ದೇಶ ನದಿ ಕಡಿಮೆ ಯೋಜನೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಅದು ಉಪಯುಕ್ತತೆ ಏನು, ಯಾಕೆ ನಾವು ವಿವಿಧ ಉದ್ದೇಶಗಳ ಇಟ್ಕೊಂಡು ಯೋಜನೆಗಳನ್ನು ಜಾರಿ ತಂದ್ವಿ ಅಂತ ಮುಂದಿನ ಅವಧಿಯಲ್ಲಿ ನೋಡೋಣ. ಈಗ ನೇರವಾಗಿ ಒಂದು ಗೃಹ ಪಾಠವನ್ನ ಬರ್ಕೊಂಡ್ರಿ, ಬಹಳ ಪ್ರಮುಖವಾಗಿ ನೀವು ನೋಡ್ಕೊಡ್ರಿ. ಪ್ರಶ್ನೆ ಅಪ್ಲಿಕೇಶನ್ ಇರುತ್ತೆ, ನೆನ್ಕೊಡ್ಕೊಡ್ರಿ. ಪ್ರಸ್ತುತ ನೀರಾವರಿಯ ಮೂಲಗಳು ನಶಿಸುತ್ತಿವೆ. ಸಮರ್ಥನೆ ನೀಡಿ. ಪ್ರಸ್ತುತ ನೀರಾವರಿಯ ಮೂಲಗಳು ನಶಿಸುತ್ತಿವೆ ಅಂದ್ರೆ ಕಡಿಮೆ ಆಗುತ್ತಿವೆ ಅಥವಾ ಕಣ್ಮರೆ ಆಗುತ್ತಿವೆ. ಹಾಗಾಗಿ ಇದಕ್ಕೆ ಸಮರ್ಥನೆಯನ್ನ ನೀಡಿ. ಹಾಗಾಗಿ ಇದು ಅಪ್ಲಿಕೇಶನ್ ಪ್ರಶ್ನೆ. ಯಾಕೆ ಇವತ್ತು ಆ ನೀರಾವರಿ ಅಂಶಗಳು ಒಂದಾಗಿ ಅದಕ್ಕೆ ಯಾಕೆ ನಶಿಸುತ್ತೆ ಕಾರಣಗಳನ್ನು ಕೊಡುವಂತ ಪಾಯಿಂಟ್ಸ್ ಅನ್ನ ಬರ್ಕೊಂತ ಬರುವಂತ ಕೆಲಸ ಮಾಡಿ. ಇದು ನಿಮಗೆ ನೈಜತೆಗೆ ಹೊಸತನಕ್ಕೆ ಇರುವಂತ ಪ್ರಶ್ನೆ. ಹಾಗಾಗಿ ಎಲ್ಲರೂ ಕೂಡ ಈ ಪ್ರಶ್ನೆಗೆ ಉತ್ತರವನ್ನ ನಾಳೆ ಮಾಡ್ಕೊಂಡು ಬನ್ನಿ. ನೋಡೋಣ ಯಾರು ಚೆನ್ನಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಬರೀತಾರೋ ಅವ್ರು ಎಕ್ಸಾಮ್ಗಳಲ್ಲಿ ಅಷ್ಟೇ. ಸೈನ್ಸ್ ಅಲ್ಲಿ ಹೆಚ್ಚು ಅಪ್ಲೈಡ್ ಪ್ರಶ್ನೆಗಳಿರ್ತವೆ, ಸೋಷಿಯಲ್ ಸೈನ್ಸ್ ಒಂದು 2-3 ಇರ್ತವೆ. ಆ ಪ್ರಶ್ನೆಗಳನ್ನ ಚೆನ್ನಾಗಿ ನೀವು ನಾನು ಹೇಳಿದ್ರೆ ಬಹಳ ಸಲ ಹೇಳ್ತಾ ಇರ್ತೀನಿ, ಕೋಮುವಾದಕ್ಕೆ ನಿಮ್ಮ ಸಲಹೆಗಳೇನು ಅಂತ. ಆ ರೀತಿ ಪ್ರಶ್ನೆಗಳು ನಿಮಗೆ ಸಾಧ್ಯತೆ ಇರೋದ್ರಿಂದ ಪ್ರಸ್ತುತ ನೀರಾವರಿಯ ಮೂಲಗಳು ನಶಿಸುತ್ತವೆ. ಈ ಒಂದು ಹೇಳಿಕೆಗೆ ಸಮರ್ಥನೆಯನ್ನು ನೀಡಬೇಕು. ನಾಳೆ ಕ್ಲೀನಾಗೆ ಒಂದು 8 ದಾಖಲೆಯಲ್ಲಿ ಬರ್ಕೊಂಡು ಬನ್ನಿ ಅಂತ ಹೇಳಿ ಇವತ್ತಿನ ಒಂದು ಪಾಠಕ್ಕೆ ನಾನು ವಿರಾಮವನ್ನು ಹೇಳ್ತಿದ್ದೇನೆ. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು.